ಇದು 21 ದಿನಗಳ ಕಾರ್ಯಕ್ರಮ. 1 ಏಪ್ರಿಲ್ ಇಂದ 24 ಏಪ್ರಿಲ್ ವರೆಗೆ ಮಧ್ಯಾಹ್ನದ 19ನೇ ಬ್ಯಾಚ್ ಆಗಿದ್ದು, ಈ ಬ್ಯಾಚ್ ಮಧ್ಯಾಹ್ನ 3ರಿಂದ 4:30ವರೆಗೂ ನಡೆಯುತ್ತೆ. ದಿನಾಂಕ 17 ಇವತ್ತು ಗುರುವಾರ ಆಗಿದೆ. ವಿಷಯ ಶತಮಾನಗಳಿಂದ ಮುದ್ರೆಗಳ ಬೆಳವಣಿಗೆ ಹಾಗೂ ಮಹತ್ವ. ಈ ಕುರಿತಾಗಿ ನಾನು ತಮ್ಮೊಡನೆ ನನ್ನ ಕೆಲವು ವಿಷಯಗಳನ್ನ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಈ ದಿನ ಮೊದಲಿಗೆ ಲಕ್ಷ್ಮೀ ನರಸಿಂಹ ಪರಬ್ರಹ್ಮಣೇ ನಮಃ. ಗುರು ವಂದನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ನಮಸ್ಕಾರ ಮಾಡಿ, ಗುರುವಿಲ್ಲದೆ ಬೇರೆ ಯಾವುದೂ ಇಲ್ಲ, ಫಸ್ಟ್ ಗುರು ಅಂತ ಹೇಳಿ, ತದನಂತರದಲ್ಲಿ ಈ ದಿನಕ್ಕೆ ಈ ನಮ್ಮ ಮಹಾತಾರ್ ಫೌಂಡೇಶನ್ಗೆ ಮೂಲ ಪುರುಷರಾಗಿರುವಂತಹ, ಆದಿಪುರುಷರಾಗಿರುವಂತಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ಹೇಳಿ, ತದನಂತರದಲ್ಲಿ ಈ 365 ದಿವಸಗಳು ಈ ಸುಭಾಷ್ ಪತ್ರಿಜಿ ಅವರು ಹಾಕಿಕೊಟ್ಟಿರುವ ಸನ್ಮಾರ್ಗವನ್ನ ಎಸ್ಟಾಬ್ಲಿಷ್ ಮಾಡುತ್ತಾ, ಅದನ್ನ ಬಹುತೋಮುಖಿಯ ಪ್ರತಿಭೆಯನ್ನ ಹರಡುತ್ತಾ ಇಡೀ ದೇಶಕ್ಕೆ ವಿದೇಶಗಳಿಗೆ ಸಿಗುವ ಹಾಗೆ ಪ್ರಚಾರವನ್ನು ಮಾಡ್ತಿರುವಂತ ನಮ್ಮ ರಂಗನಾಥ್ ಜಿ ಅವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ, ಅವರಿಗೆ ಭಗವಂತ ಆಯುರಾರೋಗ್ಯವನ್ನು ಕಾಪಾಡಲಿ ಅಂತ ಹೇಳ್ತೀನಿ. ಹಾಗೂ ಇಂದಿನ ಕಾರ್ಯಕ್ರಮ ಮಧ್ಯಾಹ್ನದ ಬ್ಯಾಚ್ ನಲ್ಲಿ ಮೂಲರಾಗಿ ನಡ್ಕೊಳ್ತಾ ಇರುವಂತ ಗೀತಾ ನಾಯಕನಹಟ್ಟಿ ಅವರು ಹಾಗೂ ಸುರೇಶ್ ಬಟ್ಲಿ, ತಮ್ಮ ಮೇಡಮ್ ತಮ್ಮ ಹೆಸರು ಸುತೇಜ ಭಟ್ ಅವರು, ಹಾಗೂ ಸಣ್ಣೇಗೌಡರಿಗೆ, ಕ್ಷಮೆ ಇರಲಿ, ಸಣ್ಣೇಗೌಡರಿಗೆ ನನ್ನ ಪೂರ್ವಕವಾದಂತ ವಂದನೆಗಳನ್ನ ತಿಳಿಸಿ ಈ ಕಾರ್ಯಕ್ರಮ ಚಾಲು ಮಾಡ್ತಾ ಇದ್ದೇನೆ. ಈಗ ಈ ನಾವು ಮುದ್ರೆಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬಹಳಷ್ಟು ವಿಷಯಗಳಿದೆ, ಅದ್ಭುತವಾದಂತಹ ವಿಷಯಗಳಿದೆ. ಇದು ನಮ್ಮ ಪ್ರಾಚೀನ ಕಾಲದಲ್ಲಿ ಭಾಷೆ ಹಾಗೂ ನಾಗರಿಕತೆಯ ಉಗಮಕ್ಕೆ ಮೊದಲು ಆದಿ ಮಾನವರಾಗಿದ್ದಾಗ ಆ ಕಾಲದಲ್ಲಿ ನಾಗರಿಕತೆ ಇರ್ಲಿಲ್ಲ, ಏನು ಇರಲಿಲ್ಲ. ಜಸ್ಟ್ ಆಗ ತಾನೇ ಉಗಮವಾಗಿರುವಂತಹದ್ದು ಒಂದು ಜಗತ್ತು. ಮನುಷ್ಯನಿಗೆ ಕೇವಲ ಏನು ಉಡೋದಕ್ಕೆ ಬಟ್ಟೆಗಳು ಇರ್ಲಿಲ್ಲ. ಆವಾಗ ತಾನೇ ಎಲ್ಲ ಹುಟ್ಟಿ ಬಂದಿದ್ದವರು ಸಮೂಹವನ್ನ, ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ತಲೆ ಅಲ್ಲಾಡಿಸೋದು, ಕಣ್ಣುಗಳಿಂದ ಮೂಲಕ, ಹಸ್ತಗಳ ಮೂಲಕ ಸಂಜ್ಞೆಗಳನ್ನ ತೋರಿಸಿ ತಮ್ಮ ಕಮ್ಯುನಿಕೇಶನ್ ಅನ್ನ ಮಾಡ್ಕೋತಾ ಇದ್ರು. ಇದಕ್ಕೆ ಪುರಾವೆಯಾಗಿ ಬಹಳಷ್ಟು ಗುಹೆಗಳಲ್ಲಿ ಕೆಲವು ಚಿತ್ರಗಳು, ಪೇಂಟಿಂಗ್ಗಳು ಮತ್ತು ವಿಗ್ರಹಗಳನ್ನ ಕೆತ್ತಿರೋದನ್ನ ನಾವು ಕಾಣಬಹುದು. ಇದನ್ನ ಇತಿಹಾಸ ಸಂಶೋಧಕರು ಪ್ರತಿಪಾದಿಸಿದ್ದಾರೆ ಅಂತಾನು ಹೇಳ್ಬೋದು. ತದನಂತರದ ಕಾಲದಲ್ಲಿ ಅಂದ್ರೆ ವಸಿಷ್ಠ ಮಹರ್ಷಿಗಳು ಯೋಗ ವಾಸಿಷ್ಠ್ಯ ಎಂಬ ಒಂದು ಗ್ರಂಥವನ್ನು ರಚಿಸಿದ್ರು. ಅವುಗಳಲ್ಲಿ ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ ಸ್ವರೂಪವನ್ನ ನೀಡಿದರು. ಅಂತೆಯೇ ಸಾವಿರಾರು ವರ್ಷಗಳ ನಂತರದಲ್ಲಿ ಭಗವಾನ್ ಕೃಷ್ಣ ತನ್ನ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಯೋಗಶಾಸ್ತ್ರವನ್ನೇ ಪ್ರತಿಪಾದಿಸಿದ್ದಾನೆ. ಇದಾದ ನಂತರ 3,500 ವರ್ಷಗಳ ತದನಂತರದಲ್ಲಿ ಪತಂಜಲಿ ಮುನಿಗಳು ಯೋಗಶಾಸ್ತ್ರದಿಂದ ಒಂದು ಸ್ಪಷ್ಟವಾದ ರೀತಿಯಲ್ಲಿ ನಮಗೆ ದಾರಿ ಎರೆದರು. ಅದು ಯೋಗ ದರ್ಶನ ಹೇಗಿದೆ ಅಂತ ಅನ್ನೋದನ್ನ ನಾವು ಅದಾದ ನಂತರದಲ್ಲಿ ತಿಳಿಸ್ತೀನಿ. ಅದಾದ ನಂತರದಲ್ಲಿ ಅನೇಕ ಋಷಿಗಳು, ವಿಜ್ಞಾನಿಗಳು ಸಂಸ್ಕೃತದಲ್ಲಿ ಮತ್ತು ಇತರೆ ಭಾಷೆಗಳಲ್ಲಿ ಈ ಮುದ್ರೆಗಳ ಕುರಿತಾಗಿ ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಇನ್ನು ಪತಂಜಲಿಯವರ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮೊದಲಿಗೆ 8 ನಿಯಮಗಳಿದೆ. ಯಾವ್ದಪ್ಪ ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇವುಗಳಲ್ಲಿ ಯಮ ನಿಯಮಗಳನ್ನ ಹೊರತು ಅವೆರಡನ್ನ ಬಿಟ್ಟು ಬಿಡಿ, ಮಿಕ್ಕಿದ ಯಾವುದು 6 ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಕ್ರಿಯೆಗಳು. ಇವೆಲ್ಲದರಲ್ಲಿ ಮುದ್ರೆಯ ಪ್ರಯೋಗ ಅತ್ಯವಶ್ಯಕವಾಗಿದೆ. ಒಂದಕ್ಕೊಂದು ಪೂರಕ. ಈ 6 ಯೋಗದ ಅಂಗಗಳಲ್ಲಿ ಒಂದಕ್ಕೊಂದು ಮುದ್ರೆ ಪೂರಕವಾಗಿ ಬರ್ತದೆ. ಅಂದ್ರೆ ಅದರ ಮಹತ್ವ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಹಾಗೆ ಸನಾತನ ಧರ್ಮದಲ್ಲಿ ಯೋಗದಲ್ಲಿ ಮುದ್ರೆಗಳ ಕುರಿತಾಗಿ ಹೀಗೆ ಹೇಳಿದ್ದಾರೆ: ನಾಸ್ತಿ ಮುದ್ರಾ ಸಂ ಕಿಂಚಿತ್ ಸಿದ್ಧಿದಂ ಕ್ಷಿತಿ ಮಂಡಲೆ. ಇನ್ನೊಂದ್ಸರಿ ಹೇಳ್ತೀನಿ, ನಾಸ್ತಿ ಮುದ್ರಾ ಸಮಂ ಕಿಂಚಿತ್ ಸಿದ್ಧಿದಂ ಕ್ಷಿತಿ ಮಂಡಲೆ. ಅಂದರೆ ಈ ಮುದ್ರೆಯಂತೆ ಸಫಲತೆಯನ್ನು ನೀಡುವುದು ಅಥವಾ ಆರೋಗ್ಯವನ್ನು ಕಾಪಾಡುವುದು ನಮ್ಮಲ್ಲಿ ಬೇರೆ ಮುದ್ರೆಗೆ ಸಮಾನವಾದದ್ದು ಬೇರೆ ಯಾವುದು ಇಲ್ಲ ಅಂತ ಹೇಳ್ತಾರೆ.
ನೀವು ಅಲೋಪತಿಯನ್ನೇ ಆಗ್ಲಿ, ಹೋಮಿಯೋಪತಿಯನ್ನೇ ಆಗ್ಲಿ, ಯುನಾನಿಯನ್ನಾಗ್ಲಿ, ಆಯುರ್ವೇದವನ್ನೇ ಆಗ್ಲಿ, ಇನ್ನು ಯಾವುದೇ ರೀತಿಯ ಔಷಧಿ ಚಿಕಿತ್ಸಾ ಪದ್ಧತಿಗಳಲ್ಲಿ ಔಷಧಿಗಳನ್ನ ತಗೋತಾ ಇರಿ, ಏನೇ ಮಾಡ್ತಾ ಇರಿ, ಆದ್ರೆ ಮುದ್ರೆಗಳನ್ನ ನೀವು ಶುರು ಮಾಡ್ಕೊಂಡ್ರೆ, ಮುದ್ರೆಗಳ ಮಹತ್ವವನ್ನು ಅರಿತು ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಅದನ್ನ ಮಾಡೋದು ₹1 ಖರ್ಚಿಲ್ಲದೆ, ಯಾವುದೇ ರೀತಿಯ ಔಷಧಿಯನ್ನು ಸೇವನೆಯನ್ನು ಮಾಡದೆ, ಪಥ್ಯವನ್ನು ಮಾಡದೆ, ಅಡ್ಡ ಪರಿಣಾಮಗಳು ಇಲ್ಲದೆ, ನಾವು ಏನು ಔಷಧಿಗಳು ತಗೋತೀವಿ ಅದ್ರಲ್ಲಿ ಎಲ್ಲ ಬರುತ್ತೆ, ಬಟ್ ಇದರಲ್ಲಿ ಏನೂ ಇಲ್ಲ. ಬರೀ ನಾವು ಅಂಗ ಸ್ಪರ್ಶಗಳಿಂದ ಮಾಡುವಂಥದ್ದು, ಬೆರಳುಗಳಿಂದ ಸ್ಪರ್ಶದಿಂದ ಮಾಡುವಂಥದ್ದು. ಇದರಿಂದ ನಮ್ಮ ಶರೀರವನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಇದೊಂದು ಅದ್ಭುತವಾದಂತ ಪ್ರಯೋಗ ಆಗಿದೆ. ಇನ್ನು ಮುದ್ರಾ ಪದದ ಬಗ್ಗೆ ಭಾವಾರ್ಥ ಏನು ಅಂತಂದ್ರೆ, ಭದ್ರಪಡಿಸುವುದು ಅಂತ ಆಗತ್ತೆ. ಮುದ್ರೆ ಅಂದ್ರೆ ಸೀಲ್ ಹಾಕೋದು ಅಂತ ಹೇಳ್ತೀವಿ. ಸಾಮಾನ್ಯ ಕೋರ್ಟ್ ಕಚೇರಿಗಳಲ್ಲಿ ಬಂದಾಗ ಮುದ್ರೆ ಹಾಕುವಂತಾರೆ. ಸೀಲ್ ಅಂದ್ರೆ ಲಾಕ್ ಮಾಡುವಂತ. ಹಾಗೆ ನಮ್ಮ ಶರೀರದ ಶಕ್ತಿಯನ್ನ ಲಾಕ್ ಮಾಡುವಂಥದ್ದು ಇದಕ್ಕೆ ಒಂದು ಅರ್ಥ ಬರುತ್ತೆ. ಮನುಷ್ಯನ ಶರೀರವು ಅಸಂಖ್ಯವಾದ ಅದ್ಭುತವಾದಂತಹ ರಹಸ್ಯಗಳನ್ನ ತನ್ನಲ್ಲೇ ಅಡಗಿಸಿಕೊಂಡಿದೆ. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಮನುಷ್ಯನ ದೇಹವು ತನ್ನ ಎಲ್ಲಾ ಕೊರತೆಗಳನ್ನ ತಾನೇ ಪರಿಹರಿಸಿಕೊಳ್ಳುವ ವಿಶೇಷವಾದ ಶಕ್ತಿಯನ್ನು ಹೊಂದಿದೆ. ಅದನ್ನ ಕುರಿತಾಗಿ ನಾವೊಂದಿಷ್ಟು ವಿಚಾರ ಮಾಡೋಣ. ಅಂದರೆ ಶರೀರವು ಯಾವುದೇ ಔಷಧಿಯ ಸಹಾಯವಿಲ್ಲದೆ ನಮ್ಮ ಶರೀರದಲ್ಲಿರುವ ಎಲ್ಲಾ ಚೈತನ್ಯವನ್ನು ಹಾಗೂ ಆರೋಗ್ಯವನ್ನು ಭದ್ರಪಡಿಸುವ ವಿಶೇಷವಾದ ಶಕ್ತಿಯನ್ನು ಹೊಂದಿದೆ ನಮ್ಮ ಶರೀರ. ಅದಕ್ಕೆ ಮುದ್ರೆಗಳು ಅಂತ ಕೇಳೋದು. ಅಂತೆಯೇ ನಮ್ಮ ಶರೀರ ಹಾಗೂ ಮನಸ್ಸಿನಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನ ನಿರ್ನಾಮ ಮಾಡಿ ಸಕಾರಾತ್ಮಕ ಶಕ್ತಿಗಳನ್ನ ಹೆಚ್ಚಿಸುವಂತ ವಿಶಿಷ್ಟ ವಿದ್ಯೆಯೇ ಮುದ್ರಾ ವಿಜ್ಞಾನ ಅಂತಾನು ನಾವು ಕೊಂಡಾಡ್ತೀವಿ. ನಮ್ಮ ಶರೀರದಲ್ಲಿ ಕಣ್ಣು, ಕಿವಿ, ಮೂಗು ಸೇರಿದಂತೆ 1008 ಅಂಗಗಳಿವೆ. ಪ್ರತಿಯೊಂದು ಅಂಗಕ್ಕೂ ವಿದ್ಯುತ್ ತಂತಿಗಳು ಸುತ್ತಿಕೊಂಡ ಹಾಗೆ ಕಾಣಿಸುವ 72,000 ನಾಡಿಗಳಿದೆ. ಇವುಗಳಲ್ಲಿ 108 ನಾಡಿಗಳು ಮುಖ್ಯವಾದವು. ಈ 108 ನಾಡಿಗಳು ಮುಖ್ಯವಾದವು ಅಂದ್ರೆ ಅವುಗಳಲ್ಲಿ ಅತಿ ಪ್ರಮುಖವಾದದ್ದು 3 ನಾಡಿಗಳು. ಯಾವ್ದಪ್ಪ ಅದು? ಇಳ, ಪಿಂಗಳ ಮತ್ತು ಸುಷುಮ್ನ. ಇಳ ಮೂಗಿನ ತುದಿಯಲ್ಲಿದ್ದರೆ, ಪಿಂಗಳ ಮೂಗಿನ ಬಲ ತುದಿಯಲ್ಲಿದ್ದರೆ, ಸುಷುಮ್ನ ಮೂಗಿನ ಮಧ್ಯಭಾಗದ ತುದಿಯಲ್ಲಿ ಇರ್ತದೆ. ನಾವು 2 ಕೈಗಳನ್ನು ಬಳಸಿ ರೂಪಿಸುವ ಸಂಜ್ಞೆಗಳನ್ನು ಮುದ್ರೆ ಅಂತೀವಿ. ಇವು ನಮ್ಮ ಶರೀರದ 7 ಚಕ್ರಗಳನ್ನು ಆರೋಗ್ಯವಾಗಿಡೋದಕ್ಕೂ ಸಹಾಯ ಮಾಡುತ್ತೆ. ಅದ್ರ ಬಗ್ಗೆ ಮುಂದೆನೂ ವಿಸ್ತಾರವಾಗಿ ಮಾತಾಡಕ್ ಪ್ರಯತ್ನ ಪಡೋಣ. ಹಾಗೆ ನಮ್ಮ ದೇಹದಿಂದ ಹೊರಹೋಗುತ್ತಿರುವ ವಿದ್ಯುತ್ ಕಾಂತೀಯ ಶಕ್ತಿಗಳನ್ನ ಪ್ರಾಣ ಚೈತನ್ಯವನ್ನ ಹೊರ ಹೋಗದಂತೆ ಬಂಧಿಸಿ ನಮ್ಮ ದೇಹದಲ್ಲೇ ಹರಿಯುವಂತೆ ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರಿಸುವ ಏಕೈಕ ಅದ್ಭುತವಾದಂತ ವಿಧಾನ ಅಂದ್ರೆ ಮುದ್ರೆಗಳು ಮಾತ್ರ. ಮಾಸ್ಟರ್ಸ್, ಇದ್ರ ಬಗ್ಗೆ ನೀವು ಬಹಳಷ್ಟು ಚಿಂತನೆ ಮಾಡಬೇಕು. ₹1 ಖರ್ಚಿಲ್ದ ಮಾಡುವಂಥದ್ದಾದ್ರೆ ಯಾಕೆ ಮಾಡಬಾರ್ದು? ಸ್ವಲ್ಪ ಶ್ರದ್ಧೆ ಬೇಕು ನಮ್ಗಷ್ಟೇನೆ. ಮುದ್ರೆಯ ಅದ್ಭುತ ರಹಸ್ಯವನ್ನ ನಾವು ಕಂಡಿಟ್ಕೊಳ್ಳಿ. ಇವತ್ತಿನಿಂದ ಇನ್ನು ಮೇಲೆ ದಿನವೂ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಅಥವಾ 15 ನಿಮಿಷನಾದ್ರೂ ಅದಕ್ಕೆ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿ. ಕಾಲಾನುಕ್ರಮದಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಕೆಲವು ಕಾಯಿಲೆಗಳಿಗೆ ಮುದ್ರೆಗಳನ್ನ ನಾವು ಸ್ಪೆಸಿಫಿಕ್ ಆಗಿ ಉಪಯೋಗಿಸಿದ್ರೆ ಕಾಯಿಲೆ ಗುಣ ಆದ ತಕ್ಷಣ ನಿಲ್ಲಿಸ್ಬಿಡಿ. ಜನರಲ್ ಆಗಿರುವಂಥದ್ದು ಯಾವುದೇ ಮುದ್ರೆಗಳನ್ನ ಮಾಡದಿದ್ರೆ ಅನುದಿನವೂ ನಾವು ಮಾಡ್ಬೇಕಾಗಿ ಬರ್ತದೆ ಅನ್ನೋದನ್ನ ಹೇಳ್ತಾರೆ. ಒಂದೊಂದು ಮುದ್ರೆಗಳನ್ನು ಮಾಡಿದಾಗಲೂ ಅದಕ್ಕೆ ಸಂಬಂಧಪಟ್ಟಂತ ಕೇಂದ್ರ ಬಿಂದುಗಳು ಒತ್ತಲ್ಪಟ್ಟು ಪ್ರಚೋದನೆಗೆ ಒಳಗಾಗುತ್ತದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳು ಕೆಲಸಗಳು ಸುಲಲಿತವಾಗಿ ನಡೆಯುವಂತೆ ಮಾಡುತ್ತೆ. ಕಾಯಿಲೆಗಳನ್ನ ಬಾರದಂತೆ ತಡೆಗಟ್ಟುತ್ತೆ. ಇನ್ನು ಬೆರಳನ್ನು ಮಡಿಸಿ ಇತರೆ ಬೆರಳಿನಿಂದ ಅಂದ್ರೆ ಇದನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೇಳ್ಬೇಕು ಅಂತಂದ್ರೆ, ನಾವು ಬೆರಳುಗಳನ್ನ ಮಡಿಸಿ ಇತರೆ ಬೆರಳುಗಳಿಂದ ಅಮುಕಿದಾಗ ಮಡಿಸಿದ ಬೆರಳಿನ ತತ್ವವು ಕ್ಷೀಣಿಸುತ್ತೆ. ಈಗ ನಾನು ಹೆಬ್ಬೆರಳಿನ ತುದಿಯಿಂದ ತೋರು ಬೆರಳನ್ನ ಅಮುಕಿದಾಗ ವಾಯು ಮುದ್ರೆ ಆಗತ್ತೆ. ಅಲ್ಲಿ ಅಮುಕಿದಾಗ ಇದ್ರ ಶಕ್ತಿ ಕ್ಷೀಣಿಸುತ್ತೆ ಮತ್ತು ಇವೆರಡೂ ಪರಸ್ಪರ ಸೇರಿದಾಗ 2 ತತ್ವಗಳು ಬೆರೆತು ನರನಾಡಿಗಳಲ್ಲಿ ವಿಶಿಷ್ಟವಾದಂತಹ ಕಂಪನಗಳು ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂಗಾಂಗಗಳಲ್ಲಿ ಕಂಪನವು ಪ್ರವಹಿಸಿ ರೋಗ ನಿವಾರಣೆಗೆ ಸಹಾಯಕ ಆಗುತ್ತದೆ. ಉದಾಹರಣೆಗೆ ನಮ್ಗೆ ಮಂಡಿ ನೋವು ಇದೆ ಅಂತ ಇಟ್ಕೊಳ್ಳಿ. ಇದು ವಾಯು ತತ್ವದಿಂದ ಬರುವಂಥದ್ದು. ವಾಯುವಿಂದ ಬರುತ್ತೆ. ವಾಯು ಮಂಡಿನಲ್ಲಿ, ಮೂಳೆಗಳಲ್ಲಿ, ಸೊಂಟದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ
ನಮ್ಮ ತೋರು ಬೆರಳಿನ ಮೇಲೆ ಹೆಬ್ಬಟ್ಟಿನಿಂದ ಅಮುಕಿದಾಗ ವಾಯುವಿನ ಮೇಲೆ ಪ್ರಭಾವ ಬೀರಿ ವಾಯು ಕ್ಷೀಣಿಸುತ್ತದೆ, ವಾಯು ರೋಗ ನಿವಾರಣೆಗೆ ಸಹಾಯ ಆಗುತ್ತದೆ. ಇದೇ ರೀತಿಯಾಗಿ ಪ್ರತಿಯೊಂದು ಬೆರಳಿನಲ್ಲೂ ಒಂದೊಂದು ರೀತಿಯ ತತ್ವಗಳು ಇವೆ ಅಂತ ಹೇಳ್ಬೋದು. ಹೇಗೆ ಯೋಗದಲ್ಲಿ ಆಸನ ಪ್ರಾಣಾಯಾಮ ಒಂದೊಂದು ಭಾಗವಾಗಿದೆಯೋ ಅದೇ ರೀತಿ ಮುದ್ರೆಗಳು ಕೂಡ ಯೋಗದ ಒಂದು ಪ್ರಧಾನ ಭಾಗವಾಗಿ ಇದೆ. ಮುದ್ರೆಗಳಿಂದ ನಮಗೆ ಲಾಭ ಏನಪ್ಪಾ ಅಂದ್ರೆ ನಮ್ಮ ದೇಹದ ನರಮಂಡಲಗಳನ್ನ ಸಚೇತನಗೊಳಿಸಿ ಮತ್ತೆ ನಮ್ಮ ದೇಹದಲ್ಲಿ ಪುನಃ ಶಕ್ತಿಯನ್ನು ಸ್ಥಾಪಿಸುವಂಥದ್ದು ಆಗತ್ತೆ. ಈಗ ನಾವು ಹೇಳಬೇಕು ಅಂತಂದ್ರೆ ಸಾವಿರಾರು ಮುದ್ರೆಗಳಿದೆ ನಮ್ಮ ನಮ್ಮ ಜೀವನದಲ್ಲಿ, ನಮ್ಮ ಸಂಪರ್ಕಕ್ಕೆ ಬಂದಿರುವಂತದ್ರಲ್ಲಿ. ಅದ್ರಲ್ಲಿ ಕೆಲವು ಸತ್ವ ಗುಣವನ್ನು ಹೆಚ್ಚಿಸುವಂಥದ್ದು, ಅದು ಜ್ಞಾನ ಮುದ್ರೆ, ಚಿನ್ ಮುದ್ರೆ, ಈ ತರದವು. ಇವು ನಮ್ಮನ್ನ ಅಜ್ಞಾನದಿಂದ ಸುಜ್ಞಾನದತ್ತ ಕರೆದೊಯ್ಯುತ್ತವೆ. ಯಾವ ಭೇದ ಭಾವವೂ ಇಲ್ಲದೆ ಸ್ನೇಹ ಭಾವದಿಂದ ಸ್ಪಂದಿಸುವುದನ್ನ ಈ ಮುದ್ರೆಗಳು ನಮಗೆ ಕಲಿಸುತ್ತದೆ. ಮನುಷ್ಯನ ದೌರ್ಬಲ್ಯಗಳಾದ ಉನ್ಮಾದ, ಸಿಡುಕು, ಚಿತ್ತ ಚಾಂಚಲತೆ, ಸಿಡುಕು, ಚಂಡಿ ಹಿಡಿಯೋದು, ಹಠ ಹಿಡಿಯೋದು, ಜಡತ್ವ, ಭಯ, ವಿನಾಕಾರಣ ಅನುಮಾನ ಪಡೋದು, ಆಲಸ್ಯ, ಅಧೈರ್ಯ, ಇದರದು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಇವುಗಳನ್ನ, ಈ ಚಿತ್ತ ಚಾಂಚಲ್ಯಗಳನ್ನ ಕಂಟ್ರೋಲ್ ಮಾಡಿ ನಮಗೆ ಸುಧಾರಣೆಯನ್ನು ತಂದು ಕೊಡುವಂಥದ್ದು, ನಮ್ಮನ್ನ ಉತ್ತಮ ಆರೋಗ್ಯವಂತರನ್ನಾಗಿ ಮಾಡುವಂಥದ್ದು ಮುದ್ರೆಗಳು ಅನ್ನೋದನ್ನ ತಾವು ಯಾರು ಮರಿಬಾರ್ದು. ಈ ಬೆರಳುಗಳಲ್ಲಿನ ಪಂಚತತ್ವಗಳು ಅಂದ್ರೆ ಅಗ್ನಿ, ವಾಯು, ಆಕಾಶ, ಭೂಮಿ, ವರುಣ, ಇವುಗಳಲ್ಲಿ ಏನಾದರೂ ಕೊರತೆ ಆದ್ರೆ ಮನುಷ್ಯನಿಗೆ ಕಾಯಿಲೆ ಬರುತ್ತೆ ಅಂತ. ಅಗ್ನಿ ತತ್ವ ಕಮ್ಮಿ ಆದ್ರೆ ಒಂದು ರೀತಿ ಕಾಯಿಲೆಗಳು, ವಾಯು ತತ್ವ ಕಮ್ಮಿ ಆದ್ರೆ, ಆಕಾಶ ತತ್ವ ಕಮ್ಮಿ ಆದ್ರೆ ಮನಸ್ಸಿನ ಚಿತ್ತ ಚಾಂಚಲ್ಯ. ಆಕಾಶ ಅಂದ್ರೆ ಇದು ಇದಕ್ಕೆ ಆಕಾಶಕ್ಕೆ ಸಂಬಂಧಪಟ್ಟಿದ್ದು, ಮೇಲಿಗೆ ಸಂಬಂಧಪಟ್ಟಿದ್ದು, ಅದು ಮನಸ್ಸು ಹೊರಗಡೆ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಿದ್ದು ಅಂದಾಗ ಅದು ತತ್ವ ಕಮ್ಮಿ ಆಗಿದೆ ಅಂದ್ರೆ ಡಿಪ್ರೆಷನ್ಗೆ ಹೋಗುವಂಥದ್ದು, ಖಿನ್ನತೆ ಬರುವಂಥದ್ದು, ಇವೆಲ್ಲ ಆಗ್ತಾ ಇರುತ್ತೆ. ಭೂತತ್ವ, ವರ್ಣತತ್ವ, ಜಲತತ್ವದಲ್ಲಿ ಏರುಪೇರು ಆಯಿತು ಅಂತಂದ್ರೆ ನಮಗೆ ಯೂರಿನರಿ ಪ್ರಾಬ್ಲಮ್ಸ್, ಇನ್ನು ಇತರ ಬೇಕಾದಷ್ಟು ನೀರಿಗೆ ಸಂಬಂಧಪಟ್ಟಂಥದ್ದು, ನಮ್ಮ ದ್ರವಕ್ಕೆ ಸಂಬಂಧಪಟ್ಟಂತ ಆರೋಗ್ಯದ ಸ್ಥಿತಿಗತಿಗಳಲ್ಲಿ ತೊಂದರೆಗಳಾಗ್ತಾ ಇರ್ತದೆ. ಪಂಚಭೂತಗಳು 350 ದಿನಗಳು ಸಮತೋಲನದಲ್ಲಿ ಇರಬೇಕಾಗತ್ತೆ ನಮ್ಮ ಶರೀರದಲ್ಲಿ. ಅದಕ್ಕೋಸ್ಕರನೇ ನಮ್ಮ ಆರೋಗ್ಯಕ್ಕೆ ಜ್ಞಾನಿಗಳು ಶಾಸ್ತ್ರಗಳಲ್ಲಿ ತಿಳಿಸಿದ ರೀತಿಯಲ್ಲಿ ಕೈ ಬೆರಳುಗಳನ್ನ ವ್ಯವಸ್ಥಿತವಾದ ಚಲನೆಯಲ್ಲಿ ಅಂದ್ರೆ ಮುದ್ರೆಗಳಲ್ಲಿ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ನಾವು ಕೈ ಬೆರಳುಗಳನ್ನ ಹಾಗೂ ನಮ್ಮ ಹಸ್ತಗಳನ್ನು ಉಪಯೋಗಿಸಿಕೊಂಡು ವಾತ, ಪಿತ್ತ, ಕಫಗಳನ್ನ ನಾವು ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ಹೇಳ್ತಾರೆ. ಸಾಮಾನ್ಯವಾಗಿ ಕೆಲವು ಮುದ್ರೆಗಳನ್ನು ಮಾಡಿದಾಗ 100ರಲ್ಲಿ, ಅದರಲ್ಲಿ ಕೆಲವು ಮುದ್ರೆಗಳನ್ನು ಮಾಡಿದಾಗ 100ರಲ್ಲಿ 20ರಷ್ಟು ನಮಗೆ ಆರೋಗ್ಯವನ್ನ ಕೊಡುತ್ತೆ. ಹಾಗಾದ್ರೆ ಮನುಷ್ಯರಿಗೆ 80ರಷ್ಟು ಆರೋಗ್ಯ ಎಲ್ಲಿಂದ ಬರುತ್ತೆ? ಅದು ಯೋಗ, ವ್ಯಾಯಾಮ, ಒಳ್ಳೆಯ ಆಹಾರ, ಪಾನೀಯ, ನೀರು ಸೇವನೆ ಇತ್ಯಾದಿಗಳನ್ನು ಮಾಡೋದರಿಂದ ನಮಗೆ ಸತ್ಸಂಗ ಮತ್ತು ಒಳ್ಳೆಯ ವಾತಾವರಣದಲ್ಲಿ ಬೆಳೆಯೋದು, ಧ್ಯಾನ, ಜಪ, ತಪ, ಇವುಗಳಿಂದ ನಮ್ಮ ಆರೋಗ್ಯವನ್ನ ನಾವು ರಕ್ಷಿಸಿಕೊಳ್ಳಬಹುದು ಅಂತ ಪತಾಂಜಲಿ ಋಷಿ ಮುನಿಗಳು ನಮಗೆ ತಿಳಿಸಿದ್ದಾರೆ. ನಮ್ಮ ಹಸ್ತದ 5 ಬೆರಳುಗಳು ಪಂಚಭೂತಗಳನ್ನು ಪ್ರತಿನಿಧಿಸುತ್ತದೆ. ಪ್ರತಿಯೊಂದು ಬೆರಳುಗಳು ತನ್ನ ದೇಹದಲ್ಲಿ ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ. ಆ ಎಲ್ಲಾ ಬೆರಳುಗಳು ಚೇತನದಾಯಕ ಹಾಗೂ ಅವಕ್ಕೆ ಹೊಸ ಚೈತನ್ಯ ಕೊಡುತ್ತೆ. ಈಗ ನಮ್ಮ ಹೇಳ್ಬೇಕು ಅಂತಂದ್ರೆ ನಮ್ಮ ಹೆಬ್ಬೆರಳು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಅಗ್ನಿ ತತ್ವವನ್ನು ತೋರಿಸುತ್ತೆ. ತೋರು ಬೆರಳು ಇದು ವಾಯು ತತ್ವವನ್ನು ತೋರಿಸುತ್ತೆ. ಹಾಗೆ ಮಧ್ಯದ ಬೆರಳು ಆಕಾಶ ತತ್ವವನ್ನು ತೋರಿಸುತ್ತೆ. ಉಂಗುರದ ಬೆರಳು ಪೃಥ್ವಿ ತತ್ವವನ್ನ, ಕಿರು ಬೆರಳು ಜಲ ತತ್ವವನ್ನ. ಹೀಗೆ ನಮ್ಮ ಹಸ್ತದಲ್ಲಿ ಅಗ್ನಿ, ವಾಯು ತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ಜಲ ತತ್ವ ಇಷ್ಟನ್ನು ನಾವು ತೋರಿಸುತ್ತೆ. ಬೆರಳುಗಳನ್ನ ವಿಂಗಡಣೆ ಮಾಡಬೇಕು ಅಂತಂದ್ರೆ ಹಸ್ತದಲ್ಲಿ 4 ಬೆರಳುಗಳು, 1 ಹೆಬ್ಬೆರಳು. 4 ಬೆರಳುಗಳು ಒಂದು ಕಡೆ ಇದ್ರೆ ಹೆಬ್ಬೆರಳು ಮಾತ್ರ ಒಂದು ಕಡೆ ಇರುತ್ತೆ. ಎಲ್ಲವನ್ನು ನಾವು ಒಟ್ಟಿಗೆ ಹಿಡಿದಾಗ್ಲೇ ಮುಷ್ಟಿ. ಆ ಮುಷ್ಟಿಯಿಂದ ಬಂದಾಗ್ಲೇನೆ ನಮ್ಮಲ್ಲಿ ಐಕ್ಯತೆ ಅನ್ನೋದು. ಮುಷ್ಟಿ ಹಿಡಿದಾಗ್ಲೇ ತಾನೆ ಮುಷ್ಟಿ ಹಿಡಿದು ತೋರಿಸ್ತಾರಲ್ಲ, ಐಕ್ಯತೆ ಅನ್ನೋದು ಎಲ್ಲಿದೆ ಅಂದ್ರೆ ಮುಷ್ಟಿ ಹಿಡಿದು ತೋರಿಸ್ತಾರೆ ಹೀಗೆ ಅಂತ. ಹಾಗೆ ಎಲ್ಲವೂ ಒಂದಾದಾಗ ಅಷ್ಟೇನೆ ನಮ್ಮಲ್ಲಿ ಶಕ್ತಿ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಅಗ್ನಿ ತತ್ವ ಪ್ರಧಾನವಾದ್ದು ಹೆಬ್ಬೆರಳು, ಅದರ ಜೊತೆಗೆ ಮಿಕ್ಕಿದ ಬೆರಳುಗಳನ್ನು ಅತಿ ಮುಖ್ಯವಾದ್ದು. ಇನ್ನು ಹೆಬ್ಬೆರಳಿನ ಕೆಲಸ ಏನಪ್ಪಾ?
ಅದು ಅಗ್ನಿ ತತ್ವವನ್ನು ಹೊಂದಿದೆ, ದೇಹದ ಉಷ್ಣತೆಯನ್ನು ಹತೋಟಿಯಲ್ಲಿಡುತ್ತೆ. ತೋರು ಬೆರಳು ಇದು ವಾಯು ತತ್ವವನ್ನು ಹೊಂದಿದೆ, ಪಂಚಪ್ರಾಣಗಳು ಹಾಗೂ ಪಂಚ ಉಪಪ್ರಾಣಗಳನ್ನ ಹತೋಟಿಯಲ್ಲಿಡುತ್ತದೆ. ನಮ್ಮ ದೇಹದಲ್ಲಿ ವಾಯು ಸಂಚಾರವನ್ನ ಸಮರ್ಪಕವಾಗಿ ನಿರ್ವಹಿಸಲು ಈ ತೋರು ಬೆರಳು ನಮ್ಗೆ ಸಹಾಯ ಮಾಡುತ್ತೆ. ಮಧ್ಯದ ಬೆರಳು ಆಕಾಶ ತತ್ವವನ್ನು ಹೊಂದಿದೆ. ಆಕಾಶ ತತ್ವ ಅಂದ್ರೆ ಅಂತರಿಕ್ಷ, ಆಗಸ. ಇಲ್ಲಿ ಏನು ಅಂದ್ರೆ ಮನಸ್ಸು ಎಲ್ಲಿರುತ್ತೆ? ಮೇಲ್ಗಡೆ ಇರುತ್ತೆ, ಸಂಚಾರದಲ್ಲಿರುತ್ತೆ. ಈ ಮನಸ್ಸನ್ನ ಕಂಟ್ರೋಲ್ ಮಾಡಿ ಹತೋಟಿಯಲ್ಲಿ ಇಡೋದಿಕ್ಕೆ ಆಕಾಶ ತತ್ವ ಅತ್ಯಂತ ಮುಖ್ಯವಾದದ್ದು. ಇನ್ನು ಉಂಗುರದ ಬೆರಳು ಇದು ವ್ಯಕ್ತಿಯ ಶರೀರದಲ್ಲಿರುವ ಮೂಳೆ, ಮಾಂಸ, ಮಜ್ಜೆ, ಚರ್ಮ, ಕೂದಲು ಇವುಗಳನ್ನೆಲ್ಲ ಸರಿಪಡಿಸಿ ನಮಗೆ ಆರೋಗ್ಯವನ್ನು ಸುಧಾರಿಸೋದಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಅದನ್ನ ಹೇಳಬೇಕು, ಇನ್ನು ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಕಿರುಬೆರಳು ಮಲ, ಮೂತ್ರ, ಬೆವರು ಹಾಗೂ ದೇಹದಲ್ಲಿರುವ ದ್ರವಾಂಶಗಳನ್ನ ಹತೋಟಿಯಲ್ಲಿ ಇಡುತ್ತದೆ ಈ ನಮ್ಮ ಕಿರುಬೆರಳು. ನಮ್ಮ ಶರೀರದಲ್ಲಿರುವ ಎಲ್ಲಾ ನರಗಳಲ್ಲಿ ಹರಿಯುವ ರಕ್ತ ಸಂಚಾರ, ಆಮ್ಲಜನಕ ಇವುಗಳನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನನ್ನ ಈ ಹಸ್ತವನ್ನು ತೋರಿಸಿದಾಗ ಈ ಹಸ್ತದಲ್ಲಿ ನವಗ್ರಹಗಳಿದೆ, 12 ರಾಶಿಗಳಿದೆ, 27 ನಕ್ಷತ್ರಗಳಿದೆ. ಹೇಗೆ ಅನ್ನೋದು ಹೇಳ್ತೀನಿ. ಇದು ಗುರು, ಇದು ತರ್ಜನಿ ಬೆರಳು, ಇದು ಗುರು ಗ್ರಹವನ್ನು ಸಂಬಂಧಿಸಿದ್ದು. ಇದರ ಬುಡ ಹೇಳುತ್ತೆ ಗುರು ಪರ್ವ ಅಂತ. ಮಧ್ಯದ ಬೆರಳು ಆಕಾಶ ತತ್ವವನ್ನು ಹೇಳುತ್ತೆ, ಇದು ಆಕಾಶ ತತ್ವವನ್ನು ಹೇಳುತ್ತೆ, ಇದು ಗುರು, ಇದು ಶನಿ ಆಗತ್ತೆ. ಇನ್ನು ಉಂಗುರದ ಬೆರಳು ಇದು ಸೂರ್ಯನನ್ನ ಪ್ರತಿಬಿಂಬಿಸುತ್ತೆ. ಈ ಕಿರು ಬೆರಳು ಬುಧ ಗ್ರಹವನ್ನು ಸಂಬಂಧಿಸುತ್ತೆ. ಈ ಸೂರ್ಯನ ಬೆರಳು ಇದೆಯಲ್ಲ, ಇದು ಈ ಬೆರಳು ರಿಂಗ್ ಫಿಂಗರ್, ಅದರ ಬುಡವೇ ಚಂದ್ರನ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಹೆಬ್ಬೆರಳಿನ ಬುಡ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಈ ಹಸ್ತದ ಮಧ್ಯಭಾಗದಲ್ಲಿರುವುದು ಮಂಗಳ ಗ್ರಹ. ಹೆಬ್ಬೆರಳಿನ ಬಾಜುಗೆ ಬರುವಂಥದ್ದು ಮಂಗಳ ಗ್ರಹದ ಬಲಭಾಗಕ್ಕೆ ಬರುವಂಥದ್ದು ರಾಹು ಆದ್ರೆ ಇದು ಕೇತು. ಈಗ ಇದನ್ನ ನಾನು ನಿಮ್ಗೆ ಇನ್ನೊಂದು ರೀತಿ ಹೇಳ್ತೀನಿ. ಇಲ್ಲಿ ನಮ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ, ಗುರು, ಶುಕ್ರ, ಶನಿಭ್ಯಶ್ಚ, ರಾಹು, ಕೇತುವೆ ನಮಃ. ನೋಡಿದ್ರ? ಇಷ್ಟು ನಾನು ಒಟ್ಟಿಗೆ ಒಂದು ಕೈನಲ್ಲೇ ತಂದು ತೋರಿಸ್ಬಿಟ್ಟೆ ನಿಮಗೆ. ಅಂದ್ರೆ ನಮ್ಮ ಕೈನಲ್ಲಿ ಎಷ್ಟು ಪವರ್ ಇದೆ, ನಾವೆಲ್ಲ ಎಷ್ಟು ಸಂತೋಷ ಪಡ್ಬೇಕು. ಅದಕ್ಕೆ ನಕ್ಷತ್ರ ಮುದ್ರೆಗಳು ಅಂತ ಕರಿತೀವಿ, ಗ್ರಹಗಳ ಮುದ್ರೆಗಳಿದೆ, ರಾಶಿ ಮುದ್ರೆಗಳಿದೆ. ಇವನ್ನೆಲ್ಲವನ್ನ ನಾವು ಪರಿಷ್ಕರಿಸಿ ನಮ್ಮ ನಮ್ಮನ್ನ ನಮ್ಮ ಜೀವನದಲ್ಲಿ ತೊಡಗಿಸಿಕೊಂಡಾಗ ನಮಗೆ ಸಾಕಷ್ಟು ಆರೋಗ್ಯ ನಮಗೆ ಸಿಗುತ್ತೆ. ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಗುಡ್ ಬೈ ಹೇಳ್ಬಹುದು ಅಂತ ಹೇಳ್ಬಹುದು. ಹಾಗೇನೆ 2 ಹಸ್ತಗಳನ್ನ ಹೀಗೆ ಸೇರಿಸಿ ಹೀಗೆ ನಾವು ಘರ್ಷಿಸ್ತಾ ಇದ್ದಾಗ ನವಗ್ರಹಗಳಿಗೆ ಶಾಂತಿ ಆಗತ್ತಂತೆ. ಈಗ ಕೆಲವು ಸರಿ ಯಾರಾದ್ರೂ ಹಿಂಗಂತ ಇದ್ರೆ, ಏನೋ ಹೊಟ್ಟೆ ಉರಿತಾ ಇದೆಯೇನೋ, ಈಗ ಕೈ ಮಸಿತಾ ಇದೆಯಾ ಅಂತಾರೆ. ಆದ್ರೆ ನಿಜವಾಗೂ ಹೇಳ್ಬೇಕು ಅಂದ್ರೆ ಕೈ ಮಸಿಯೋದು ಏನಕ್ಕೆ ಅಂದ್ರೆ ನವಗ್ರಹಗಳು ಶಾಂತಿ ಆಗ್ತಾ ಇರುತ್ತೆ ಇದರಿಂದ. ವೆರಿ ಸಿಂಪಲ್ ಅಲ್ವಾ ಇದು? ಹಾಗೆ ಇದು ನವಗ್ರಹಗಳಿಗೆ ಶಾಂತಿ. ಇದಕ್ಕೆ ಪತಾಕಾಸ್ತ ಮುದ್ರೆ ಅಂತಾನು ಕರೀತಾರೆ. ಇದನ್ನ ಹೆಂಗಸರು ಯೂಶಿಯಾಗಿ ಮಾಡ್ತಾರೆ. ರೊಟ್ಟಿ ತಟ್ಬೇಕಾದ್ರೆ ಹೆಂಚಿನ ಮೇಲೆ ರೊಟ್ಟಿ ಇಟ್ಬಿಟ್ಟು ಟಪ 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 ಬಡಿತಾ ಇರ್ತಾರೆ. ಇದು ಒಂಥರ ಮುದ್ರೆ, ಪತಾಕ ಮುದ್ರೆ. ನವಗ್ರಹಗಳಿಗೆ ಶಾಂತಿ ಆಗ್ತಾ ಇರುತ್ತೆ ಅಲ್ಲಿ ಅಂತ ಹೇಳ್ಬಹುದು ನಾವು. ಎಷ್ಟು ನಮ್ಗೆ ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಮ್ಮ ಹಿಂದಿನ ಸನಾತನ ಕಾಲದಿಂದ ಬಂದಿರುವಂತ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೇಬೇಕಾಗಿದೆ. ಸತ್ಯಯುಗದ ಅವಧಿ 17,28,000 ವರ್ಷಗಳಿತ್ತು. ಇದನ್ನು ನಾವು ಈಗ ತಿಳ್ಕೊಳ್ಳೇಬೇಕಾಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ಲೆಕ್ಚರ್ಗೆ ಪೂರಕವಾಗಿದೆ. ತ್ರೇತಾಯುಗದ ಅವಧಿ 12,96,000 ವರ್ಷಗಳಿತ್ತು. ದ್ವಾಪರ ಯುಗದ ಅವಧಿ 8,64,000 ವರ್ಷಗಳಿತ್ತು. ಕಲಿಯುಗದ ಅವಧಿ 4,32,000 ವರ್ಷಗಳಿದೆ. ನೋಡಿ, ಆ ಯುಗಗಳೆಲ್ಲ 17 ಲಕ್ಷ, 12 ಲಕ್ಷ, 8 ಲಕ್ಷ ಇದ್ರೆ ಕಲಿಯುಗ ಬರೀ 4 ಲಕ್ಷಕ್ಕೆ ತಂದಿದ್ದಾರೆ. ಇದುವರೆಗೂ ನಾವು ಕಳೆದಿರೋದು ಎಷ್ಟು? 5,120 ವರ್ಷಗಳು. 5,120 ವರ್ಷಕ್ಕೆ
ನಮ್ಗೆ ಈ ಜೀವನದಲ್ಲಿ 70 ವರ್ಷ 60 ವರ್ಷ 50 ವರ್ಷ ಆಗಿದೆ ಅಂದ್ರೆ ಸಾಕಪ್ಪ ಜೀವನ ಅಂತೀವಿ. ಇನ್ನು ಕಲಿಯುಗ ಮುಗಿಯೋದಕ್ಕೆ ಇನ್ನು ಎಷ್ಟು ದಿವಸ ಇದೆ? ಈಗ 2018ಕ್ಕೆ 5120 ವರ್ಷಗಳು ಕಳೆದಿತ್ತು. ಈಗ ನಾನು 5026ಕ್ಕೆ ಅಂದ್ರೆ ಈಗ ನಾನು 5025ಕ್ಕೆ ನಾನು ಲೆಕ್ಕ ಹಾಕಿದೆ. ಈಗ 5126 ವರ್ಷಗಳಿಂದ ನಾವು ಕಳೆದಿದ್ದೀವಿ. 26ನೇ ವರ್ಷ ಚಾಲು ಆಗಿದೆ. ಅಂದ್ರೆ ಇದುವರೆಗೂ ಇನ್ನು ಉಳಿದಿರೋ ವರ್ಷಗಳು ನಮ್ಮ ಕಲಿಯುಗದಲ್ಲಿ ಮುಗಿಬೇಕಾಗಿರೋದು 4,26,874 ವರ್ಷಗಳು. ಇದಾದ ನಂತರ ಕಲಿಯುಗ ಮುಗಿಯುತ್ತೆ, ಆ ಪ್ರಳಯ ಆಗತ್ತೆ, ಆಮೇಲೆ ಸತ್ಯಯುಗ ಮತ್ತೆ ಪ್ರಾರಂಭ ಆಗತ್ತೆ. ಇದು ಹೀಗೆ ಮನುಷ್ಯನ ಆಕಾರ ಗಾತ್ರಗಳ ಬಗ್ಗೆ ಹೇಳಬೇಕು ಅಂದ್ರೆ ಸತ್ಯಯುಗದಿಂದ ಕಲಿಯುಗದವರೆಗೆ ಸಾಕಷ್ಟು ಅವಲ್ಯೂಷನ್ ಆಗಿದೆ. ಜನರಲ್ಲಿ ಮೆಟಮಾರ್ಫಸಿಸ್ ಅನ್ನೋದಾಗಿದೆ. ತುಂಬಾ ಸಾಕಷ್ಟು ಬದಲಾವಣೆಗಳಿದೆ. ಸತ್ಯಯುಗವನ್ನ ಗೋಲ್ಡನ್ ಏಜ್ ಅಂತ ಕರಿತಾ ಇದ್ರು. ಈ ಸಮಯದಲ್ಲಿ ಮನುಷ್ಯನ ಎತ್ತರ 21ರಿಂದ 32 ಎತ್ತರದಲ್ಲಿತ್ತು. ಈ ಯುಗದಲ್ಲಿ ಮನುಷ್ಯರು ಸದಾಕಾಲ ಸದಾಚಾರದಿಂದ ಇದ್ರು. 32 ಅಡಿ ಎತ್ತರ ಅಂದ್ರೆ ಹೇಗಿರ್ಬೋದು ಅನ್ನೋದನ್ನ ಕಲ್ಪನೆ ಮಾಡ್ಕೊಳಕ್ ಆಗತ್ತ ನಾವು? ಆ ಕಾಲದ ಪೀರಿಯಡ್ ಹೇಗಿತ್ತು? 17,28,000 ಅದು ಆದಿನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಆಗ ಅದಾದ ನಂತರದಲ್ಲಿ ತ್ರೇತಾಯುಗದಲ್ಲಿ ಅದು ಸಿಲ್ವರ್ ಏಜ್ ಅಂತ ಕರಿತೀವಿ. ಆಗ ಮನುಷ್ಯನ ಹೈಟ್ 14ರಿಂದ 21 ಅಡಿಗಳಷ್ಟಿತ್ತು. ಶ್ರೀರಾಮನ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ಒಂದು ಶ್ಲೋಕನೇ ಇದೆ. ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ ಶ್ರೀರಾಮಂ ಅಂತ ಹೇಳ್ತಾರೆ. ಅವನು ರಾಮ ಹೇಗಿದ್ದ? ಬಿಲ್ಲು ಬಾಣ ಹಿಡ್ಕೊಂಡು ನಿಂತ್ಕೊಂಡ ಅಂದ್ರೆ ಆಜಾನುಬಾಹುವ ಕಾಣಿಸ್ತಿದ್ದ. ಅರವಿಂದ ದಳಾಯತಾಕ್ಷ, ಅತಿ ಸುಂದರವಾದಂತ ರಾಮ. ಅವನ ಕಣ್ಣುಗಳು ಕಮಲದ ಹೂವಿನಾಗೆ ಫಳ ಫಳ ಹೊಳಿತಾ ಇದ್ವು. ಅಷ್ಟು ಅದ್ಭುತ ದೊಡ್ಡ ದೊಡ್ಡ ಕಣ್ಣುಗಳಿತ್ತು ಅಂತ. ಅದನ್ನ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಯೋಧ್ಯೆಗೆ ಹೋದಾಗ ಅಥವಾ ಇಲ್ಲೇ ನೆನ್ಸ್ಕೊಳ್ಳಿ. ರಾಮನವಮಿ ಈಗ ತಾನೇ ಆಗಿದೆ. ರಾಮ ಹೇಗಿದ್ದ ಅನ್ನೋದನ್ನ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ ನಮ್ಗೆ. ರಾಮ ಸದ್ಗುಣ ಭರಿತ. ಅವನ್ನ ನೆನ್ಸ್ಕೊಳ್ಳೋದ್ರಿಂದ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದಾದ್ಮೇಲೆ ನಮ್ಮ ದ್ವಾಪರ ಯುಗದಲ್ಲಿ ಕಾಪರ್ ಏಜ್ ಅಂತ ಕರಿತೀವಿ. ಮನುಷ್ಯನ ಎತ್ತರ 7ರಿಂದ 14 ಅಡಿ, ಅಷ್ಟು 14 ಅಡಿ ಇತ್ತು. ಆಮೇಲೆ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬಂತು. ಕಲಿಯುಗದಲ್ಲಿ ಐರನ್ ಏಜ್ ಅಂತೀವಿ. ಐರನ್ ಏಜ್, ಈ ಕಬ್ಬಿಣದ ಏಜ್ ಅಂತ ಕರಿತೀವಿ. ಇದರಲ್ಲಿ ಮನುಷ್ಯನ ಎತ್ತರ ಸರಾಸರಿ 5ರಿಂದ 6 ಅಡಿ ಎತ್ತರ ಇರುತ್ತೆ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮ ಅಜ್ಜಿ ನಮ್ಗೆ ಹೆದರ್ಸೋರು, ಹೇಳೋರು, ನೀವ್ ಈಗಿದ್ದೀರ ಕೊಂಡ್ರೋ, ನೀವು ನಮ್ಮ ಕಾಲದಲ್ಲ ನಾವು ಎಷ್ಟು ಎತ್ತರದಲ್ಲಿ ಇರ್ತಿದ್ವಿ. ಇನ್ನು ಮುಂದಕ್ಕೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳುಗಳ ಕತೆ ಏನಪ್ಪಾ ಅಂದ್ರೆ ತುಂಬಾ ಗಿಡಕ್ಕೆ ಏಣಿ ಹಾಕೊಂಡು ಹೂವು ಕೀಳ್ತೀರಾ ಅಂತ ಈ ಮಾತನ್ನ ಹೇಳೋರು. ನಮ್ಗೆ ಆಶ್ಚರ್ಯ ಆಗೋದು, ಏನಿದು ತುಂಬೆ ಗಿಡಕ್ಕೆ ಏಣಿ ಹಾಕೊಂಡು ಅಂತಂದ್ರೆ ಎಷ್ಟು ಪುಟಾಣಿ ಗಿಡ. ಆ ಗಿಡದ ಹತ್ರ ಹೋಗಿ ನೋಡೋದು ನಾವು. ಇದಕ್ಕೆ ಹತ್ತಿಬಿಟ್ಟು ಹೆಂಗ್ ಕೀಳ್ತಾರೆ ಅಂತ ಮಕ್ಕಳು ನಾವು ನೋಡ್ತೀವ ಅಂತ. ಸದ್ಯ ಇನ್ನೂ ಅದಕ್ಕೆ ಕಲಿಯುಗ ಮುಗಿಯೋದಕ್ಕೆ ಬಹಳ ಟೈಮ್ ಇದೆ. ನೋಡೋಣ ಜನಗಳು ಹೇಗೆ ಆಗ್ತಾರೆ ಅಂತ ಅನ್ನೋದನ್ನ ಅಂತ. ಅದಾದ್ಮೇಲೆ ಸತ್ಯಯುಗದಲ್ಲಿ ಜನಗಳಿಗೆ 8 ಭುಜಗಳಿದ್ವಂತೆ ಆರಂಭದ ಕಾಲದಲ್ಲಿ. ಕ್ರಮೇಣ ಭುಜಗಳು ಕಮ್ಮಿ ಆಗ್ತಾ ಬಂತು. ಜನಗಳಲ್ಲಿ ಅಧರ್ಮ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಬಂದಾಗೆ ಕೆಲವು ದುಶ್ಚಟಗಳು ಜಾಸ್ತಿ ಆಗ್ತಾ ಬಂತು. ಹಸ್ತಗಳು ಭುಜಗಳು ಕಮ್ಮಿ ಆಗ್ತಾ ಬಂತು. ತ್ರೇತಾಯುಗಕ್ಕೆ ಬಂದಾಗ 6 ಭುಜಗಳಿತ್ತು, ಷಟ್ ಭುಜಗಳು. ಅದು ತ್ರೇತಾಯುಗದ ಆರಂಭ ಕಾಲದಲ್ಲಿ. ಅದಾದ್ಮೇಲೆ ದ್ವಾಪರಕ್ಕೆ ಬಂದಾಗ ಚತುರ್ಭುಜಗಳಿದ್ವು. ಕಲಿಯುಗಕ್ಕೆ ಮನುಷ್ಯನಿಗೆ 2 ಕೈಗಳು, 2 ಹಸ್ತಗಳು, 10 ಬೆರಳುಗಳು ಮಾತ್ರ ಇದೆ. ಅಂದ್ರೆ ಇಲ್ಲಿವರೆಗೆ ನಮ್ಮ ಇದು ಹೇಗೆ ಅಂತ. ಇನ್ನು ನಮ್ಮ ವಿಷ್ಣುವಿನ ದಶಾವತಾರಗಳನ್ನ ನೆನೆಸ್ಕೊಂಡಾಗ ಸತ್ಯಯುಗದಲ್ಲಿ ವಿಷ್ಣು 4 ಅವತಾರಗಳನ್ನು ಎತ್ತಿದ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಹಾವತಾರ, ನರಸಿಂಹಾವತಾರ. ತ್ರೇತಾಯುಗದಲ್ಲಿ ಮಹಾವಿಷ್ಣುವಿನ 3 ಅವತಾರಗಳಿದ್ವು. ವಾಮನ ಅವತಾರ, ಪರಶುರಾಮ ಅವತಾರ, ರಾಮಾವತಾರ. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಹಾಗೂ ಬಲರಾಮನ ಅವತಾರ. ಕಲಿಯುಗದಲ್ಲಿ ಕಲ್ಕಿ ಅವತಾರ ಹೊಂದಿರುತ್ತೆ. ಹೀಗೆ ಇದು ನಾವು ಹೇಳಿದಾಗ ಪ್ರತಿಯೊಂದು ಯುಗಗಳಲ್ಲಿ ಇವನ್ನೆಲ್ಲ ಏನಕ್ಕೆ ಹೇಳ್ತಾರೆ ಮುದ್ರಾ ಇದಕ್ಕೆ, ಇವೆಲ್ಲ ಒಂದಕ್ಕೊಂದು ಪೂರಕವಾಗಿದ್ದಂಥವು. ಆ ಕಾಲದಲ್ಲಿ 8 ಭುಜಗಳು ಇದ್ದಾಗ, 8 ಹಸ್ತಗಳಿದ್ದಾಗ ಅವ್ರ ಕೈಗಳಲ್ಲಿ ಏನು ಶಕ್ತಿಗಳಿತ್ತು, ಯಾವ ರೀತಿ ಅದನ್ನು ಉಪಯೋಗಿಸ್ಕೊತಿದ್ರು, ಯಾವ ರೀತಿ ಮುದ್ರೆಗಳಲ್ಲಿ ಬರ್ತಿದ್ವು ಅನ್ನೋದಕ್ಕೆ ಒಂದು ಚಿಂತನೆ ಆಗ್ತದೆ ಇದು ನಮ್ಗೆ. ಮುಂದೆ ಮಹಾವಿಷ್ಣು ದ್ವಾರಪಾಲಕರಾದ ಜಯವಿಜಯರು ಋಷಿ ಮುನಿಗಳ ಜೊತೆ ಸಂವಾದ ಮಾಡಿ
ಅವರಿಂದ ಕೋಪ ಪಟ್ಟು ಅವರಿಂದ ಶಾಪ ತಗೋತಾನೆ. ಆಗ ಮಹಾವಿಷ್ಣು ಕೇಳ್ತಾನೆ, ಏನಪ್ಪಾ ಮೂರೇ ನನಗೆ ಶತ್ರುಗಳಾಗಿ 3 ಜನ್ಮ ತಗೋತೀರಾ, ಇಲ್ಲ 7 ಜನ್ಮ ಎತ್ತಿ ನೀವು ಭಕ್ತರಾಗಿ ಬರ್ತೀರಾ ಅಂತ. ಅಯ್ಯೋ, ನಾವು ಭಕ್ತರಾಗಿ ಬರೋದಿಲ್ಲ, ಶತ್ರುಗಳಾದ್ರೂ ಪರವಾಗಿಲ್ಲ, ಆದಷ್ಟು ಬೇಗ ನಿನ್ನ ಹತ್ರ ಬಂದ್ಬಿಡ್ಬೇಕು ಅಂತಾರೆ. ಆಗ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹುಡ್ತಾರೆ. ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಹುಡ್ತಾರೆ. ದ್ವಾಪರದಲ್ಲಿ ಶಿಶುಪಾಲ ದಂತಭಕ್ತರಾಗಿ ಹುಟ್ಟಿ 3 ಜನ್ಮಗಳನ್ನ ಮುಗಿಸ್ಕೊಂಡು ಆಮೇಲೆ ಇವತ್ತಿನ ದಿವಸ ಅವರು ವೈಕುಂಠಕ್ಕೆ ಹೋಗ್ತಾರೆ. ಅಲ್ಲಿ ಜಯಪಾಲರಾಗಿ ಜಯ ವಿಜಯರಾಗಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ. ಆದ್ರೆ ಈ ಕಲಿಯುಗದಲ್ಲಿ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು ರಾಕ್ಷಸರಾಗೇ ಇದ್ದಾರೆ ಅಂತ ಹೇಳ್ಬೇಕು. ಮಾನವೀಯತೆನೇ ಇಲ್ಲ ಅಂತ ಹೇಳ್ಬೋದು. ಅದನ್ನು ಬಿಡಿ, ಅದನ್ನು ಮಾಡೋದು ಬೇಡ. ಅವಾಗ ಮುದ್ರೆ ಅನ್ನೋದು ದೇವತೆಗಳಲ್ಲಿಯೂ ಇತ್ತು. ದೇವತೆಗಳಲ್ಲಿ ಅಷ್ಟಭುಜಗಳು ಇದೆ, ಚತುರ್ಭುಜಗಳು ಇತ್ಯಾದಿ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ ತಿರುಪತಿ ತಿಮ್ಮಪ್ಪ ಶ್ರೀನಿವಾಸನ್ ತಗೊಂಡಾಗ ಚತುರ್ಭುಜಗಳದ್ದು ಫೋಟೋ ನೋಡ್ತೀರಾ ನೀವು. ಹಿಂದಿನ 2 ಹಸ್ತದಲ್ಲಿ ಶಂಕು ಚಕ್ರಗಳಿದೆ, ಮುಂದಿನ 2 ಹಸ್ತಗಳಲ್ಲಿ ಒಂದು ಬಲ ಹಸ್ತದಲ್ಲಿ ಅಭಯ ಮುದ್ರೆ, ಎಡ ಹಸ್ತದಲ್ಲಿ ಪತಾಕ ಮುದ್ರ. ಹಾಗೆ ಲಕ್ಷ್ಮೀ, ವಿಷ್ಣು, ಬ್ರಹ್ಮ, ಶಿವ ಇವರೆಲ್ಲರೂ ಅಷ್ಟೇನೆ ಒಂದಲ್ಲ ಒಂದು ರೀತಿಯಾಗಿ ಮುದ್ರೆಗಳನ್ನ ಧಾರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದನ್ನ ಮುದ್ರಾಶಾಸ್ತ್ರ ಅಂತಾನೂ ಕರಿತೀವಿ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ, ಅಂತೆಯೇ ಇದನ್ನ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದಾಗ ಇದನ್ನ ಇದಕ್ಕೆ ದೊಡ್ಡ ದೊಡ್ಡ ವಿಶ್ಲೇಷಣೆಗಳನ್ನೇ ಕೊಟ್ಟಿದ್ದಾರೆ. ಭಾರತೀಯ ಸಂಸ್ಕೃತಿಯ ಪ್ರಕಾರ ಯೋಗಶಾಸ್ತ್ರದ ಯಮ ನಿಯಮಗಳ ಪಟ್ಟಿಯಲ್ಲಿ ಸಂತೋಷ ಅನ್ನೋದು ಮುಖ್ಯವಾದದ್ದು. ನಾವು ಈ ಧ್ಯಾನ ಮಾಡ್ಬೇಕಾದ್ರೆ ಮುಖವನ್ನ ಹಸನ್ಮುಖರಾಗಿ ಇಟ್ಕೊಳ್ಳಿ, ಮಂದಸ್ಮಿತರಾಗಿ ಇಟ್ಕೊಳ್ಳಿ, ನಗು ಮುಖ ಇರ್ಲಿ ಅಂತೀವಿ. ಅದಕ್ಕೆ ಹೇಳ್ತಾರೆ ಸಂತುಷ್ಟ ಸತತಂ ಅಂತ. ಅಂದ್ರೆ ಸದಾ ಸಂತುಷ್ಟನಾಗಿರಬೇಕು ಎಂದರ್ಥ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏನಕೇನ ಸಂತುಷ್ಟ ಅಂತ. ಅಂದ್ರೆ ಏನಿದ್ದರಷ್ಟರಲ್ಲಿಯೇ ಸಂತೋಷವನ್ನಾಗಿರೋದನ್ನ ಕಲೀರಿ ಅಂತ. ಇದು ನಮ್ಮ ಪ್ರತಿ ಮನೆಗಳಿಗೂ ಬೇಕಾಗಿದೆ, ಪ್ರತಿ ಮನೆಗಳಿಗೂ ಬೇಕಾಗಿದೆ. ಏನ್ ಎಷ್ಟಿದೆಯೋ ಅಷ್ಟರಲ್ಲಿ ಸಂತೋಷ ಪಡಿ. ಯಾಕೆ ಇಲ್ಲದನ್ನೆಲ್ಲ ಹಚ್ಕೊಳ್ತೀರಾ? ಧ್ಯಾನ ಮಾಡೋದೇನಕ್ಕೆ, ಯೋಗ ಮಾಡೋದೇನಕ್ಕೆ, ಪ್ರಾಣಾಯಾಮ ಮಾಡೋದೇನಕ್ಕೆ? ಸಾಕು. ನಮ್ಮ ಲಿಮಿಟ್ಸ್ ನಲ್ಲಿ ಇರುವಂತದನ್ನ ನಮ್ಮ ಪ್ರಾರಬ್ಧ ಕರ್ಮಗಳಿಗೆ ತಕ್ಕನಾಗೆ ನಮಗೆ ಫಲಗಳು ದೊರೀತಾ ಇರುತ್ತೆ. ಏನಕ್ಕೇನಚ್ಚ ಸಂತುಷ್ಟ, ಎಷ್ಟಿದೆಯೋ ಅಷ್ಟರಲ್ಲಿ ತೃಪ್ತಿ ಪಡಿ. ಇಲ್ಲದೆ ಇರೋದಕ್ಕೆ ಆಸೆ ಪಡಿಬೇಡಿ. ಏನಕ್ಕೆ ಬೇಕು? ಭಗವಂತ ಕೊಟ್ರೆ ತಗೊಳ್ಳಿ, ತಗೊಳ್ಳದೆ ಇದ್ರೆ ಸಿಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಾಗಿ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರಕ್ಕೆ ಮೊದಲೇ ಬಂದದ್ದು ಮುದ್ರಾಶಾಸ್ತ್ರ ಅಂತಾನು ಹೇಳ್ಬೋದು. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕು ಅಂತಂದ್ರೆ ಮುದ್ರೆಗಳು ಜಗತ್ತಿನ ಉಗಮ ಅಂದರೆ ಕೃತಯುಗದಿಂದ ಶುರುವಾಗಿ ತ್ರೇತ, ದ್ವಾಪರ, ಕಲಿಯುಗದಲ್ಲೂ ಬಂತು ಅನ್ನೋದನ್ನ ಈಗಾಗಲೇ ನಿಮ್ಗೆ ಹೇಳಿದೆ ನಾನು. ಇನ್ನು ನಮ್ಮ ಗುರು ಹಿರಿಯರು, ನಮ್ಮ ಹಿಂದಿನ ಸನಾತನ ಋಷಿ ಮುನಿಗಳು ನಮ್ಮ ಹಸ್ತದ ರೇಖೆಗಳನ್ನ ಗಮನಿಸಿ ಅದನ್ನ ಹಸ್ತ ಸಾಮುದ್ರಿಕೆಯನ್ನ ಕಂಡುಹಿಡಿದ್ರು. ಇವತ್ತಿನ ನಿಮ್ಮ ಹಸ್ತ ಸಾಮುದ್ರಿಕೆ ಎಷ್ಟು ಪವರ್ಫುಲ್ ಶಾಸ್ತ್ರ ಆಗಿದೆ ಅಂತಂದ್ರೆ ಅದರಿಂದ ಮನುಷ್ಯನ ಗುಣಗಳನ್ನ ಕ್ಲೀನ್ ಆಗಿ ವರ್ಣಿಸಬಹುದು. 100% ಪಕ್ಕ ಇರುತ್ತೆ ಅದು. ಅದೇ ರೀತಿಯಾಗಿ ನಮ್ಮ ಬೆರಳು ಮತ್ತು ಹಸ್ತಗಳನ್ನು ಸೇರಿಸಿ ಮಾಡುವ ಕ್ರಿಯೆಗೆ ಮುದ್ರೆ ಅಂತ ಕರೆದ್ರು. ದಿನದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಹಸ್ತ ಮತ್ತು ಬೆರಳುಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಎಲ್ಲಾ ಕಾರ್ಯದಲ್ಲಿ ಸಹಕಾರ ನೀಡ್ತಾ ಇರುತ್ತೆ. ಡಿಯರ್ ಮಾಸ್ಟರ್ಸ್, ನಿಮಗೊಂದು ವಿಷಯ ಹೇಳ್ತಾ ಇದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಮನುಷ್ಯ ಬಡತನ ಇದ್ರೂ ಬದುಕಬಹುದು, ಒಂದು ಹೊತ್ತು ಊಟ ಇಲ್ಲದೆ ಇದ್ರೂ ಬದುಕಬಹುದು, ಬಟ್ಟೆ ಇಲ್ಲದೆ ಇದ್ರೂ ಬದುಕಬಹುದು, ಐಶ್ವರ್ಯ ಇಲ್ಲದೆ ಇದ್ರೂ ಬದುಕಬಹುದು. ಆದ್ರೆ ನಮ್ಮ ಹಸ್ತ ಮತ್ತು ಬೆರಳುಗಳು ಇಲ್ಲದೆ ಬದುಕೋದು ಅತ್ಯಂತ ಕಷ್ಟಕರ. ಇವತ್ತು ನನ್ನ ಭಾಷಣವನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರನ್ನು ಕೇಳ್ತೀನಿ. ಭಗವಂತ ನಿಮ್ಗೆಲ್ಲ ಎಷ್ಟು ಸುಂದರವಾದ ಹಸ್ತಗಳನ್ನ ಕೊಟ್ಟಿದ್ದಾನೆ, ಸುಂದರವಾದ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಕೈ ಕಾಲುಗಳಿದೆ, ಬುದ್ಧಿ ಶಕ್ತಿ ಇದೆ, ಎಲ್ಲವನ್ನು ಕೊಟ್ಟಿದ್ದಾನೆ. ವಿ ಶುಡ್ ಸೇ ಥ್ಯಾಂಕ್ಸ್ ಟು ಹಿಮ್. ಬೇರೆ ಎಲ್ರಿಗೂ ಕಂಪೇರ್ ಮಾಡ್ಕೊಂಡಾಗ ನೀವು ನಿಮ್ಮ ಒಂದು ಇದಕ್ಕೆ ಸಂತೋಷ ಪಡಬೇಕು. ಎಷ್ಟು ನಾವು ಅದೃಷ್ಟವಂತರು ಅನ್ನೋದನ್ನ, ಈ ಅದೃಷ್ಟವನ್ನು ಪಡ್ಕೊಂಡ ಮೇಲೆ ನಾವು ಈಗ ಯೋಚನೆ ಮಾಡಬೇಕು,
ನಮ್ಮ ಜೀವನವನ್ನು ಹೇಗೆ ಪರಿವರ್ತನೆ ಮಾಡ್ಕೋಬೇಕು, ಹೇಗೆ ಸುಧಾರಣೆಗೆ ತರಬೇಕು, ಧ್ಯಾನ ಪ್ರಾಣಾಯಾಮಗಳನ್ನ ಮತ್ತು ಮುದ್ರೆಗಳನ್ನ ಧಾರಣೆ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಅದೇ ರೀತಿಯಾಗಿ ಮುದ್ರೆಗಳು ನಮ್ಮ ದೈನಂದಿನ ಜೀವನದಲ್ಲಿ ನಡೀತಾನೆ ಇರುತ್ತೆ. ಪೂಜೆ ಮಾಡುವಾಗ ಘಂಟಾನಾದ ಮಾಡ್ತೀವಿ. ಹೀಗೆ ಘಂಟಾನಾದ ಮಾಡ್ಬೇಕಾದ್ರೆ ಇದು ಶಿಖರ ಮುದ್ರಾ ಅಂತ ಕರಿತೀವಿ. ಆರತಿಯನ್ನು ಮಾಡುವಾಗ ಚತುರ್ಮುದ್ರೆ ಅಂತ ಕರಿತೀವಿ. ಹೀಗೆ ಆರತಿ ಎತ್ಬೇಕಾದ್ರೆ ಚತುರ್ಮುದ್ರೆ ಅಂತ ಕರಿತೀವಿ ನಾವು. ಅದೇ ರೀತಿಗೆ ಈ ಪಾತ್ರೆಗಳನ್ನು ತೊಳಿಬೇಕಾದ್ರೆ ಹೀಗೆ ಕೈನ ಇದ್ ಮಾಡ್ತಿರ್ತೀವಲ್ಲ, ಅದನ್ನ ಪತಾಕ ಮುದ್ರೆ ಅಂತ ಕರಿತೀವಿ. ಕಸ ಗುಡಿಸುವಾಗ ಮುಷ್ಟಿ ಮುದ್ರೆ ಅಂತ ಕರಿತೀವಿ ನಾವು. ನಾಲ್ಗೆ ತಿಕ್ಕುವಾಗ ತ್ರಿಶೂಲ ಮುದ್ರೆ, 3 ಬೆರಳುಗಳನ್ನ ನಾಲ್ಗೆ ಮೇಲೆ ಇಟ್ಕೊಂಡು ತಿಕ್ತೀವಲ್ಲ, ಅದಕ್ಕೆ ತ್ರಿಶೂಲ ಮುದ್ರೆ ಅಂತ ಕರಿತೀವಿ. ಆಮೇಲೆ ತಲೆಯನ್ನು ಕೆರೆದುಕೊಳ್ಬೇಕಾದ್ರೆ ಹೀಗೆ ನಾವು ತಲೆಯಿಂದ ಪರ ಅಂತ ಕೆರ್ಕೋತೀವಿ ನೋಡಿ, ಅದಕ್ಕೆ ನರಸಿಂಹ ಮುದ್ರೆ ಅಂತಾನು ಕರಿತೀವಿ. ಮಾಸ್ಟರ್ಸ್, ನಿಮ್ಗೆ ಒಂದೇ ಒಂದು ಹೇಳ್ತೀನಿ, ಒಂದೇ ಕೈನಲ್ಲಿ ಮಾತ್ರ ತಲೆ ಕೆರ್ಕೋಬೇಕು. ತಲೆ ವಿಪರೀತ ನವೆ ಆಗ್ತಿದ್ದಂಗ 2 ಕೈಗಳಲ್ಲೂ ಕೆರ್ಕೊಳ್ಳೋದು ಅತ್ಯಂತ ದುಃಖಕರವಾದದ್ದು. ಅದು ಹುಚ್ಚು ಕೆರ್ಕೊಳ್ಳುವಂಥದ್ದು. ಆ ಹುಚ್ಚು ಭಾವನೆಗಳು ನಮ್ಮಲ್ಲಿ ವ್ಯಕ್ತ ಆಗ್ಬಿಡುತ್ತೆ. ದಯವಿಟ್ಟು ಏನ ತಲೆ ಕೆರ್ಕೊಳ್ಳೋದಿದ್ರೆ ಒಂದು ಕೈನಲ್ಲಿ ಕೆರ್ಕೊಳ್ಳಿ, ಒಂದು ಕೈ ಆದ್ಮೇಲೆ ಇನ್ನೊಂದು ಕೈನಲ್ಲಿ ಕೆರ್ಕೊಳ್ಳಿ. ತಲೆ ಕೆರ್ಕೊಳ್ಳದೆ ಇರೋ ಹಾಗೆ ತಲೆಯನ್ನು ಶುದ್ಧವಾಗಿ ಇಟ್ಕೊಡಿ. ಹಾಗೇನೆ ಇನ್ನು ಹೇಳ್ಬೇಕು ಅಂತಂದ್ರೆ, ನಮ್ಮ ಮುದ್ರಾ ವಿಜ್ಞಾನದ ಬಗ್ಗೆ ಇನ್ನೊಂದಿಷ್ಟು ವೈಶಿಷ್ಟ್ಯಗಳನ್ನು ಹೇಳ್ಬೇಕು ಅಂದ್ರೆ, ನಮ್ಮ ದೇಹ ಒಂದು ವಿಸ್ಮಯವನ್ನು ಹೊಂದಿದೆ. ಅದ್ಭುತವಾದ ಶಕ್ತಿಯ ಕೇಂದ್ರ ಬಿಂದು ಆಗಿದೆ. ದೇಹ ಮತ್ತು ಮನಸ್ಸು ಇವೆರಡನ್ನು ನೋಡಿಕೊಳ್ಳುವುದು ಒಂದು ದೊಡ್ಡ ಕಲೆ. ಈ ನಿಟ್ಟಿನಲ್ಲಿ ದೇಹಕ್ಕೆ ಪೂರಕವಾಗಿ ಚೈತನ್ಯ ನೀಡುವುದು ಯೋಗ ಮತ್ತು ಯೋಗ ಮುದ್ರೆಗಳು. ಇದನ್ನ ನಾನು ಪದೇ ಹೇಳ್ತಾ ಇದ್ದೀನಿ. ನಮ್ಮ ಶರೀರದಲ್ಲಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್, ಅರ್ಥಾತ್ ವಿದ್ಯುತ್ ಕಾಂತೀಯ ಅಲೆಗಳು ಶರೀರದಲ್ಲಿ ಸತತವಾಗಿ ಹೊರಹೊಮ್ತಾ ಇರುತ್ತೆ. ನಮ್ಮ ದೇಹದಲ್ಲಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಥವಾ ವಿದ್ಯುತ್ ಕಾಂತೀಯ ಅಲೆಗಳು ಶರೀರದಿಂದ ಸತತವಾಗಿ ಹೊರಹೊಮ್ತಾ ಇರುವಂತದ್ದು. ಈ ಶಕ್ತಿಯು ಕೈ ಬೆರಳುಗಳ ತುದಿಗಳಲ್ಲಿ, ಆಮೇಲೆ ಮೂಗಿನಲ್ಲಿ, ತುಟಿಯಲ್ಲಿ, ಕಿವಿಗಳಲ್ಲಿ, ಕಾಲಿನ ಬೆರಳಿನ ತುದಿಗಳಲ್ಲಿ ಇರುತ್ತೆ. ನಾವು ಕೈ ಬೆರಳುಗಳಿಂದ ವಿವಿಧ ರೀತಿಯ ಮುದ್ರೆಗಳನ್ನು ಮಾಡಿದಾಗ ಆ ಚೈತನ್ಯ ಶಕ್ತಿಗಳು ಬಂಧಿಸಲ್ಪಟ್ಟು ನಮ್ಮ ಶರೀರದೊಳಗೆ ವಾಪಸ್ ಕಳಿಸ್ಕೊಡುತ್ತೆ. ಯಾತಕ್ಕೆ ಮುದ್ರೆ ಮಾಡ್ಬೇಕು? ಇಟ್ಸ್ ಕಂಪಲ್ಸರಿ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು, ಮುದ್ರೆಗಳನ್ನ ಕಂಪಲ್ಸರಿ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಶರೀರದ ಶಕ್ತಿಗಳನ್ನ ನಾವೇ ಕಳ್ಕೊತಾ ಇದ್ದೀವಿ. ವಿದ್ಯಾಸಂಸ್ಥೆಗಳು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಯಾವಾಗ ನಾವು ಕೈ ಬೆರಳುಗಳಿಂದ ಶಕ್ತಿಗಳು ಹೋಗ್ತಾ ಇದೆ, ಅಪವ್ಯಯ ಆಗ್ತಾ ಇದೆ, ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಮ್ಮ ಶರೀರದಿಂದ ಬರುವಂತದ್ದು, ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತಂದಾಗ, ಮುದ್ರೆಗಳನ್ನು ಮಾಡಿದಾಗ ಅದು ವಾಪಸ್ ನಮ್ಮ ಶರೀರದೊಳಗೆ ಬರುತ್ತವೆ. ನಮ್ಮ ಎನರ್ಜಿ ಅಪವ್ಯಯ ಆಗೋದಿಲ್ಲ. ನಮಗ್ ಬಂದಿದ್ದು ನಮಗೆ ಉಳಿಯುತ್ತೆ. ನಮ್ಗೆ ಉಳಿಯಿತು ಅಂತಂದ್ರೆ ನಮ್ಗೆ ಆರೋಗ್ಯ ಅನ್ನೋದು ಬಂದೇ ಬರುತ್ತೆ. ಹೀಗೆ ಶಕ್ತಿಯನ್ನು ಮರುಕಳಿಸಿ ಪಂಚತತ್ವವನ್ನು ಸಮತೋಲನ ಉಂಟು ಮಾಡುವ ಮಾಡಬಹುದು. ಅನೇಕ ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು. ಇದರ ಈ ನಿಟ್ಟಿನಲ್ಲಿ ವಿದ್ಯಾಸಂಸ್ಥೆಗಳು, ಸರ್ಕಾರ ಮತ್ತು ಇತರ ಎಲ್ಲರೂ ಯೋಚನೆ ಮಾಡ್ಬೇಕು ಅನ್ನೋದನ್ನ ನನ್ನ ಕಳಕಳಿಯ ಪ್ರಾರ್ಥನೆ. ಮುದ್ರೆ ಮಾಡುವಾಗ ಅಪೂರಕವಾಗಿ ಮಂತ್ರಗಳನ್ನು ಜಪಿಸೋದು ಒಂದು ಇದೆ. ಕೆಲವು ಮುದ್ರೆಗಳಿಗೆ ಮಂತ್ರಗಳನ್ನು ಜಪಿಸ್ತಾರೆ. ಈ ಕುಬೇರ ಮುದ್ರೆ ಮಾಡಿದಾಗ, ಇತರೆ ಮುದ್ರೆಗಳನ್ನು ಮಾಡ್ಬೇಕಾದ್ರೆ ಮಂತ್ರಗಳನ್ನು ಹೇಳ್ತಾರೆ. ಅದಕ್ಕೆ ಸೌಂಡ್ ಎನರ್ಜಿ ಅಂತಾನು ಕರಿತೀವಿ ನಾವು. ಮುದ್ರೆಗಳಿಂದ ಉದ್ಭವ ಆಗುವ ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಇವೆಲ್ಲವನ್ನು ನಮ್ಮ ಶರೀರದಲ್ಲಿ, ಕಾರಣಿಕ ಶರೀರದಲ್ಲಿ ಉದ್ಭವವಾಗುವ ಒಂದು ಆರಾ, ನಮ್ಮ ಶರೀರದ ಸುತ್ತಲೂ ಉದ್ಭವ ಆಗುವಂಥದ್ದು ಒಂದು ಓರ, ಅದು ನಮ್ಮ ಮನೆಯ ವಾಸ್ತು ದೋಷವನ್ನು ನಿರ್ಮೂಲನೆ ಮಾಡುತ್ತದೆ ಅನ್ನೋದನ್ನ ಈ ಟೈಮ್ನಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾರು ದಿನವೂ ಮುದ್ರೆಗಳನ್ನು ತಪ್ಪದೇ ಅಭ್ಯಾಸ ಮಾಡಿಕೊಳ್ತಾರೋ ಅವರಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರುವುದಿಲ್ಲ. ನವಗ್ರಹಗಳ ದೋಷ ನಿವಾರಣೆಯೂ ಆಗುತ್ತೆ. ನವಗ್ರಹಗಳ ದೋಷ ನಿವಾರಣೆಯ ಜೊತೆಗೆ 12 ರಾಶಿಗಳು ಹಾಗೂ 27 ನಕ್ಷತ್ರಗಳ ದೋಷಗಳು ಇದ್ರೂ ಅದು ನಿವಾರಣೆ ಆಗುತ್ತೆ. ಇನ್ನು ನಾನು ಹೇಳ್ಬೇಕು ಅಂದ್ರೆ, ಇದು ಎಲ್ಲೆಲ್ಲಿದೆ? ನಾಟ್ಯಶಾಸ್ತ್ರದಲ್ಲಿ ಮುದ್ರೆಗಳಿದೆ. 5ನೇ ವೇದ ಅಂತ ಖ್ಯಾತವಾಗಿರೋ ನಾಟ್ಯ ವೇದವನ್ನ ಸಾಕ್ಷಾತ್ ಶಂಕರ ಬ್ರಹ್ಮನಿಗೆ ನೀಡಿದ. ಈ ಬ್ರಹ್ಮ ಭರತ ಮುನಿಗೆ ಕಳಿಸಿದ. ಭರತ ಮುನಿಯಿಂದ ಪ್ರಚಲಿತವಾದ ಈ ನಾಟ್ಯಶಾಸ್ತ್ರ ಭರತನಾಟ್ಯ ಅಂತ ಕರೀತಾರೆ. ಭರತನಾಟ್ಯದಲ್ಲಿ ಮುದ್ರೆಗಳೇ ಅತ್ಯಂತ ಪ್ರಧಾನವಾದ ಅಂಶ ಆಗಿದೆ. ಭರತನಾಟ್ಯದಲ್ಲಿ ಅನೇಕ ಪ್ರಾಕಾರಗಳಿದೆ. ಅದ್ಯಾವ್ದಪ್ಪ ಅಂದ್ರೆ ಕೂಚಿಪುಡಿ, ಮಣಿಪುರಿ, ಒಡಿಸ್ಸಿ, ಕಥಕ್ಕಳಿ, ಮೋಹಿನಿಯಾಟ್ಟಂ, ಇನ್ನೂ ಅನೇಕ ರೀತಿಯ ಪ್ರಾಕಾರಗಳಿದೆ. ವಿದೇಶಗಳಲ್ಲಿ ಥೈಲ್ಯಾಂಡ್, ಕಾಂಬೋಡಿಯಾ, ಬಾಲಿ, ಮನಾರ್,
ಮೈಮ್ನಾರ್, ಇಲ್ಲೆಲ್ಲ ಬೇರೆ ಬೇರೆ ರೀತಿಯ ಇದು ಸಂಗೀತ ಇದು ನಾಟ್ಯಶಾಸ್ತ್ರಗಳು ಇದೆ. ಭರತನಾಟ್ಯದಲ್ಲಿ 28 ರೀತಿಯ ಮುದ್ರಾ ಭಂಗಿಗಳಿದೆ. ಕಥಕ್ಕಳಿಯಲ್ಲಿ 24 ರೀತಿಯ ಮುದ್ರಾ ಭಂಗಿಗಳಿದೆ. ಒಡಿಸ್ಸಿಯಲ್ಲಿ 20 ರೀತಿಯ ಮುದ್ರಾ ಭಂಗಿಗಳಿವೆ. ಮುದ್ರಾ ಲಕ್ಷಣ ಪ್ರದೀಪಕ ಅನ್ನೋ ಗ್ರಂಥದಲ್ಲಿ ತಿಳಿಸಿದ ಹಾಗೆ ಧಾರ್ಮಿಕ ಆಚರಣೆಗಳಲ್ಲಿ ಉಪಯೋಗಿಸುವ ನಾಟ್ಯಶಾಸ್ತ್ರ ಮುದ್ರೆಗಳು ತತ್ಸಮಾನವಾದ ಮುದ್ರೆಗಳನ್ನ ಅನೇಕವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಸುಮಾರು 21 ಕ್ರಿಯಾ ಮುದ್ರೆಗಳು ನರ್ತನಗಳಲ್ಲಿ ಬಳಸಲ್ಪಡುತ್ತವೆ. ಅಂಜಲಿ ಮುದ್ರೆ ಮತ್ತು ಜ್ಞಾನ ಮುದ್ರೆ, ಚಿನ್ ಮುದ್ರೆ, ಇವೆಲ್ಲ ಪೃಥ್ವಿ ಮುದ್ರೆ ಬಹಳ ಒಳ್ಳೆಯದು. ಅಂಜಲಿ ಮುದ್ರೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾವು ಈ ಅಂಜಲಿ ಮುದ್ರೆನಲ್ಲಿ 3 ಇದೆ. ಭಗವಂತನಿಗೆ ನಾವು ಅಂಜಲಿ ಮುದ್ರೆ 2 ಹಸ್ತಗಳನ್ನ ಜೋಡಿಸಿ ನಮಸ್ಕಾರ ಮಾಡ್ಬೇಕಾದ್ರೆ 2 ಕೈಗಳನ್ನ ಮೇಲಕ್ಕೆ ಎತ್ತಿ, ತಲೆಯ ಮೇಲಕ್ಕೆ ಎತ್ತಿ ಕೈಯನ್ನು ಹಿಡಿದು ಗೋವಿಂದ ಅಂತನೋ ಯಾವುದೇ ದೇವರಿಗೆ ಆಗ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು. ದ್ರೌಪದಿ ಆರ್ತನಾದನ ಮಾಡ್ತಾ ಇರ್ಬೇಕಾದ್ರೆ, ಅವಳಿಗೆ ಸಹಾಯಕ್ಕೆ ಬರ್ಬೇಕಾದ್ರೆ ಕೃಷ್ಣ ಎಷ್ಟೇ ಕೂಗುದು ಬರ್ಲಿಲ್ವಂತೆ ಕೃಷ್ಣ. ಕೊನೆಗೆ ಅವಳೇನ್ ಮಾಡಿದ್ರೆ, ಕೃಷ್ಣ ಅತ್ಯಂತ ದೀನ ಭಾವದಿಂದ ಭಕ್ತಿಯಿಂದ ಶರಣಾಗತಲಾಗಿ 2 ಕೈಗಳನ್ನ ಮೇಲೆ ಎತ್ತಿ ಹೇ ಕೃಷ್ಣ ಅಂತ ಕೂಗುದ್ಲು. ಅಂತ ಕೃಷ್ಣ ಬರ. ಹಾಗೆ ನಮ್ಮಲ್ಲಿ ಭಕ್ತಿ ಭಾವ ಅನ್ನೋದು ಇದೆ ಅನ್ನೋದಾದ್ರೆ 2 ಕೈಗಳನ್ನ ಮೇಲೆ ಎತ್ತಿದಾಗ ಮಾತ್ರ ದೇವರಿಗೆ ಇದು. ಹಾಗಾದ್ರೆ ಗುರುಗಳಿಗೆ ನಮ್ಮ 2 ಕೈಗಳನ್ನ ನಮ್ಮ ಮುಖದ ಹತ್ರ ಇಲ್ಲಿಗೆ ತಂದು, ಗುರುಗಳಿಗೆ ಯಾರೇ ಗುರುಗಳು ಸಿಕ್ಕಿದ್ರು ಅವ್ರಿಗೂ ಮುಂದೆ ನಮಸ್ಕಾರ ಮಾಡ್ಬೇಕಾದ್ರೆ 2 ಕೈಗಳನ್ನ ಎತ್ತಿ ಮುಖದ ಹತ್ರ ತಂದು, ಹಣೆಯ ಹತ್ರ ತಂದು ನಮಸ್ಕಾರ ಗುರುಗಳೇ ಅಂತ ಮಾಡ್ಬೇಕಾಗತ್ತೆ. ಇನ್ನು ಸಮಾನ ಮನಸ್ಕರ ಆದ್ರೆ ನಾವೇನ್ ಮಾಡ್ಬೇಕಾಗತ್ತೆ, 2 ಕೈಗಳನ್ನು ಹೃದಯದ ಹತ್ರ ತಂದು ನಮಸ್ಕಾರ ಮಾಡುವಂಥದ್ದು. ಇದನ್ನು ನಾವು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು. ಹಿಂದೆನೂ ಹೇಳ್ತಾ ಇದ್ದೆ, ಇವತ್ತು ಈ ಕಾರ್ಯಕ್ರಮದಲ್ಲಿ ಬೇಕಾಗಿತ್ತು ಅಂಜಲಿ ಮುದ್ರೆ ಬಗ್ಗೆ, ಅದಕ್ಕೆ ಇದನ್ನು ತಿಳಿಸಿದ್ದೀನಿ. ಅದೇ ರೀತಿಯಾಗಿ ಹೇಳ್ಬೇಕು ಅಂದ್ರೆ ದೈವಿಕ ಮುದ್ರೆಗಳ ಬಗ್ಗೆ ದೇವತಾ ಸಮಾರಾಧನೆಯಲ್ಲಿ ಅನೇಕ ರೀತಿಯ ಮುದ್ರೆಗಳನ್ನ ನಾವು ಪ್ರದರ್ಶನ ಮಾಡ್ತೀವಿ. ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ 32 ರೀತಿಯ ಮುದ್ರೆಗಳನ್ನ ಪ್ರದರ್ಶನ ಮಾಡ್ಬೇಕಾಗತ್ತೆ. ಇದನ್ನು ಮಾಡಿದಾಗ ಗಾಯತ್ರಿ ದೇವಿ ಪ್ರಸನ್ನರಾಗ್ತಾಳೆ ಇರ್ತಾರೆ. ಶ್ರೀ ಸೂಕ್ತ ಪಾರಾಯಣೆ ಮಾಡ್ಬೇಕಾದ್ರೆ ಅದರಲ್ಲಿ ಕಮಲ ಮುದ್ರೆ, ಕಲಶ ಮುದ್ರೆ, ದೇಹನು ಮುದ್ರೆ, ಜ್ಞಾನ ಮುದ್ರೆ, ಅಂಜಲಿ ಮುದ್ರೆ ಇತ್ಯಾದಿನೆಲ್ಲ ಮಾಡ್ತಾರೆ. ಇನ್ನು ಭದ್ರಕಾಳಿ ಮುದ್ರೆ ಅಂತ ಇದೆ. 2 ಹಸ್ತಗಳನ್ನು ತುದಿಗಳನ್ನು ಮೃದುವಾಗಿ ಸ್ಪರ್ಶಿಸಿ ಅವುಗಳನ್ನ ಹಿಗ್ಗಿಸುತ್ತಾ ಕುಗ್ಗಿಸುತ್ತಾ ಹೀಗೆ ಮಾಡ್ತಾ ಇರುವಂತದ್ದು. ಇದು ನಮ್ಮಲ್ಲಿ ದುರಹಂಕಾರ, ಅಹಂಕಾರ, ಸಂಶಯಗಳು, ಕೆಟ್ಟ ಯೋಚನೆಗಳು ಬರದೇ ಇರೋ ಮಾಡುತ್ತೆ. ಇದಕ್ಕೆ ಒಂದು ಮಂತ್ರ ಇದೆ, ಸೌಂಡ್ ಥೆರಪಿ. ಅದನ್ನ ನಾವು ಹೇಳ್ಕೋಬಹುದು, ಬಟ್ ಇಲ್ಲಿ ಸುಮ್ಮನೆ ಹೇಳ್ತೀನಿ, ಅದನ್ನ ಮಾಡೋ ನೆಸಿಟಿ ಇಲ್ಲ. ಏನಪ್ಪಾ ಅದು? ಓಂ ನಮೋ ಭಗವತೆ ಭದ್ರಕಾಳಿ ಮಹಾಕಾಳಿ ಹಿರೀಂ ತ್ರಿಶೂಲ ಮೋಹಿನಿ ಐಂ ಗ್ರೀಂ ವರಹ ರೂಪ ದೃಷ್ಟ ಗ್ರಹ ರೂಪ ದೋಷ ನಿವಾರಣಿ ಮಾರಯ ಹುಂ ಫಟ್ ಸ್ವಾಹ ಅಂತ ಈ ಮಂತ್ರವನ್ನ ನಾವು ಹೇಳ್ಕೊಂಡು ಮಾಡ್ತಾರೆ. ಅದು ಕೆಲವು ಇದು ಶಾಸ್ತ್ರಗಳಲ್ಲಿ ಬರುವಂತದ್ದು, ಅದು ಬೇಡಿ ಇವಾಗ. ಇನ್ನು ದೈವಿಕ ಮುದ್ರೆಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಗಾಯತ್ರಿ ಮಂತ್ರದಲ್ಲಿ ಹೇಳೋದೆಲ್ಲ ಲಿಸ್ಟೇ ಇದೆ ದೊಡ್ಡದು, ಅದೆಲ್ಲ ಹೇಳೋದು ಬೇಕಾಗಿಲ್ಲ. ಇಲ್ಲಿಗೆ ಅನವಶ್ಯಕ ಟೈಮ್ ಸಾಲದೆ ಬರ್ತಾ ಇದೆ. ವಿವಿಧ ಮುದ್ರೆಗಳು, ದೇವತಾ ಮುದ್ರೆಗಳಲ್ಲಿ ಹೇಳ್ಬೇಕು ಅಂತಂದ್ರೆ ಶಕ್ತಿ ದೇವತೆಗಳ ಮುದ್ರೆಗಳು ಅಂದ್ರೆ ಪಾಶ, ಅಂಕುಶ, ವರ, ಅಭಯ, ಧನುಷ, ಬಾಣ, ಖಡ್ಗ, ಚರ್ಮ, ಮೂಸಲ, ದುರ್ಗ ಅಂತ. ಮಹಾಕಾಳಿನಲ್ಲಿ ಮಹಾಯೋನಿ, ಮುಂಡ, ಭೂತಿನಿ ಅನ್ನೋ ಮುದ್ರೆಗಳಿದೆ. ಮಹಾಲಕ್ಷ್ಮಿಗೆ ಕಮಲ ಮುದ್ರೆಯನ್ನು ಮಾಡ್ಬೇಕು, ಅವಳು ಸುಪ್ರೀತಲಾಗ್ತಾಳೆ. ಮಹಾ ಸರಸ್ವತಿಗೆ ಅಕ್ಷಮಾಲ, ವೀಣಾ, ವ್ಯಾಖ್ಯಾನ, ಪುಸ್ತಕ, ಜ್ಞಾನ ಇವು ಮುದ್ರೆಗಳನ್ನ ನಾವು ಮಾಡಿದಾಗ ಸರಸ್ವತಿ ಪ್ರಸನ್ನಲಾಗ್ತಾಳೆ. ತಾರಾ ಮುದ್ರೆಗೆ ಯೋನಿ, ಭೂತಿನಿ, ಬೀಜ, ಧೂಮಿನಿ, ಲೋಹಿಹ ಈ ಮುದ್ರೆಗಳನ್ನ ಮಾಡ್ತೀವಿ ನಾವು. ಭುವನೇಶ್ವರಿ ಮುದ್ರೆಗಳು ಅಂತಂದಾಗ ಪಾಶ, ಅಂಕುಶ, ವರ, ಅಭಯ, ಪುಸ್ತಕ, ಜ್ಞಾನ, ಬೀಜ, ಯೋನಿ ಈ ಮುದ್ರೆಗಳು ಬರುತ್ತೆ. ಆಮೇಲೆ ಅದಿತಿ ಮುದ್ರೆ ಅಂತ ಅಂದಾಗ ಅದಿತಿ ಯಾರು? ಇಂದ್ರ ಸೂರ್ಯನ ತಾಯಿ, ಕಶ್ಯಪ ಮಹರ್ಷಿಗಳ ಪತ್ನಿ. ಇವಳು ಹೆಸರಿನಲ್ಲಿ ಒಂದು ಮುದ್ರೆ ಇದೆ. ಅದೇನು ಅಂದ್ರೆ, ನಾವು ಪದ್ಮಾಸನ, ಸುಖಾಸನ ಯಾವ್ದ್ರೆಲ್ಲ ಕೂತ್ಕೋಬಹುದು. ನಮ್ಮ ಹಸ್ತಗಳನ್ನ ಎದೆ ಮುಂದಕ್ಕೆ ತಂದು ಉಂಗುರದ ಬೆರಳಿನಿಂದ ಹೆಬ್ಬೆರಳನ್ನು ಉಂಗುರದ ಬುಡಕ್ಕೆ ಮಡಚಿ ನೋಡಿ, ಹೀಗೆ ಹಸ್ತಗಳನ್ನ ಹೀಗೆ ಇಟ್ಕೋಬಹುದು, ಇಲ್ಲ ನಮ್ಮ ತೊಡೆಗಳ ಮೇಲೆ ಇಟ್ಕೋಬಹುದು. ಇದನ್ನ ಹೀಗೆ ಇಟ್ಕೊಂಡು ಧ್ಯಾನವನ್ನ ಮಾಡುವಂಥದ್ದು, ಉಸಿರಾಟ ಕ್ರಿಯೆಯನ್ನ ಮಾಡುವಂಥದ್ದು. ಇದರಿಂದಾಗಿ ನಮಗೆ ಏನ್ ನಮ್ಮ ಉಪಯೋಗ? ಇದರಿಂದ ಬೆಳಗಿನ ಜಾವದತ್ತು ಅತಿಯಾದ ಸೀನ್ ಬರುವಂಥದ್ದು, ಬಿಕ್ಕಳಿಕೆ ಬರುವಂಥದ್ದನ್ನ ದೂರ ಮಾಡುತ್ತೆ. ಶರೀರದಲ್ಲಿ ವಿಷಕಾರಿ ಅಂಶಗಳನ್ನ, ಟಾಕ್ಸಿನ್ ಅಂದ್ರೆ ಶರೀರದಲ್ಲಿ ಏನಿರುತ್ತೆ ಅದನ್ನ ನಿವಾರಿಸೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ
ಹೆಚ್ಚಿಸುತ್ತೆ ಅಂತೀವಿ. ಇನ್ನ ಅಸ್ತಮಾ ಅಲರ್ಜಿ, ಡಸ್ಟ್ ಅಲರ್ಜಿ ಇರುವವರು ಶಂಖ ಮುದ್ರೆಯನ್ನು, ಶಂಖ ಮುದ್ರೆ ಅಂದ್ರೆ ಏನು? ಬಲಗೈ ತಗೊಳ್ಳಿ, ಈಗ ಎಡಗೈನ ಹೆಬ್ಬೆರಳ ತುದಿಯನ್ನು ಇಲ್ಲಿ ತನ್ನಿ, ಅದನ್ನ ಬಲಗೈನ ಮುಷ್ಟಿಯಲ್ಲಿ ಬಂಧಿಸಿ, ತದನಂತರದಲ್ಲಿ ನಮ್ಮ ಎಡಗೈನ ಬೆರಳುಗಳನ್ನ ಬಲ ಮುಷ್ಟಿಗೆ ತಗಲಿಸಿ ಹೀಗೆ ಇದು ಮಾಡುವಂಥದ್ದು. ಇದು ಮಾಡೋದ್ರಿಂದ ಈ ಅಸ್ತಮಾಗೆ ಸಂಬಂಧಪಟ್ಟಂತ ಈ ಮುದ್ರೆ, ಡಸ್ಟ್ ಅಲರ್ಜಿ ಇಂಥದ್ದೆಲ್ಲ ನಮಗೆ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಜೀರ್ಣಕ್ರಿಯೆ, ಅಸಿಡಿಟಿ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಬಹಳಷ್ಟು ಜನ 90% ಆಫ್ ದಿ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಅಸಿಡಿಟಿ. ಅವರ ಅಪಾನ ಮುದ್ರೆ ಅದನ್ನ ಮಾಡೋದು ಬಹಳ ಒಳ್ಳೆಯದು. ಸಹಜ ಶಂಖ ಮುದ್ರೆಯನ್ನು ಮಾಡ್ಬೋದು. ಅಪಾನ ಮುದ್ರೆ ಅಂದ್ರೆ ಉಂಗುರದ ಬೆರಳು, ಮಧ್ಯದ ಬೆರಳುಗಳನ್ನ ಅಂಗುಷ್ಟದ ತುದಿಗೆ ಟಚ್ ಮಾಡಿ ಹೀಗೆ ಇಟ್ಕೊಳ್ಳುವಂಥದ್ದು. ಇದು ತೊಡೆಗಳ ಮೇಲೆ ಇಟ್ಕೊಂಡು ಕೂತ್ಕೊಂಡಾಗ ಈ ಮುದ್ರೆ ಮಾಡೋದ್ರಿಂದ ನಮಗೆ ಅಪಾನ ವಾಯುವಿನ ಕ್ಷಣದಲ್ಲೇ ಹೋಗುತ್ತೆ. ತುಂಬಾ ಅಸಿಡಿಟಿ ಬಂದು ಹೊಟ್ಟೆ ಉರಿ ಶುರುವಾಗಿದೆ ಅಂದ್ರೆ 5 ನಿಮಿಷ ಮಾಡಿ, 2-3 ನಿಮಿಷ ಮಾಡಿ ನೀವು ಸಾಕು, ನಿವಾರಣೆ ಕಂಡು ಬರುತ್ತೆ. ನೋಡ್ಬೋದು ನೀವು ಬೇಕಾದ್ರೆ. ಇನ್ನು ವಿವಿಧ ಸಂಪ್ರದಾಯಗಳಲ್ಲಿ ಮುದ್ರೆಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾವು ಹೇಳ್ಬೇಕು ಅಂದ್ರೆ ಹೀಬ್ರೂ ಸಂಪ್ರದಾಯದಲ್ಲಿ ಮುದ್ರೆಗಳನ್ನ ಮನಸ್ಸಿಗೆ ಚೈತನ್ಯ ನೀಡುವ ಪ್ರಕ್ರಿಯೆ ಅಂತ ಭಾವಿಸ್ತಾರೆ. ಸೂಫಿ ಪಂಥದ ಅನುಯಾಯಿಗಳು ತಮ್ಮ ಆರಾಧನಾ ಪದ್ಧತಿಯಲ್ಲಿ ಮುದ್ರೆಗಳನ್ನ ಅಳವಡಿಸ್ಕೊಂಡಿದ್ದಾರೆ. ದೇವರಿಗೆ ಅವ್ರೇನು ಆರಾಧನೆ ಮಾಡ್ತಾರೆ ಅದರಲ್ಲಿ ನಮ್ಮ ಭಾರತದಲ್ಲಿ ಹೇಗೆ ಮುದ್ರೆಗಳು ಮಾಡ್ಕೊಂಡಿದ್ದೀವಿ, ಅಲ್ಲೂ ಈ ಪದ್ಧತಿಗಳು ನಡೀತಾ ಇದೆ. ಜೈನ ಸಂಪ್ರದಾಯದಲ್ಲಿ ಹಲವಾರು ಮುದ್ರೆಗಳನ್ನು ವಿವರಿಸುವ ಮುದ್ರಾ ವಿಚಾರ, ಮುದ್ರಾ ನಿಧಿಯನ್ನು ಸಾಕಷ್ಟು ಗ್ರಂಥಗಳನ್ನ ಅವರ ಗುರುಗಳು ಬರೆದಿದ್ದಾರೆ. ಗುರು ಹಿರಿಯರು ಪೂರ್ವ ಕಾಲದಿಂದಲೂ ಈ ಅಪೂರ್ವ ಗ್ರಂಥಗಳಲ್ಲಿ 110ಕ್ಕೂ ಹೆಚ್ಚು ರೀತಿಯ ಮುದ್ರಾ ಭಂಗಿಗಳನ್ನ ವಿವರಣೆ ಮಾಡಿದ್ದಾರೆ. ಬೌದ್ಧ ಧರ್ಮದಲ್ಲಿ ಆಚರಿಸುವ ಪೂಜಾ ಪದ್ಧತಿಯಲ್ಲಿ ಮುದ್ದ ಅಂತ ಕರೀತಾರೆ. ಮುದ್ರೆಗಳಿಗೆ ಮುದ್ದ ಅನ್ನೋ ಹೆಸರಿನಿಂದ ಹೇಳ್ತಾರೆ. ಝೆನ್ ಸಂಪ್ರದಾಯದಲ್ಲಿ ಧರ್ಮಗುರುಗಳು ತಮ್ಮ ಪೂಜಾ ವಿಧಾನದಲ್ಲಿ ಮುದ್ರೆಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಜಪಾನ್ ದೇಶದಲ್ಲಿ ಇನ್ ಎಂದು ಕರೀತಾರೆ ಮುದ್ರೆಗಳಿಗೆ. ಅಂತೆ ಚೈನಾ ಮತ್ತು ಕೊರಿಯಾ ದೇಶಗಳಲ್ಲಿ ಇದಕ್ಕೆ ಇನ್ ಅಂತಾನೆ ಕರೀತಾರೆ. ಪರ್ಷಿಯಾ ಹಾಗೂ ಬ್ಯಾಬಿಲಾನಿಗಳಲ್ಲಿ ಮುದ್ರೆಗಳನ್ನ ಮುಜ್ರಾ ಅಂತ ಕರೀತಾರೆ. ಹಾಗೆ ಪ್ರಪಂಚದಾದ್ಯಂತ ನಾನಾ ಕಡೆಗಳಲ್ಲಿ ಮುದ್ರೆಗಳನ್ನ ಮಾಡ್ತಾರೆ. ನಮ್ಮಲ್ಲಿ ಇರುವ ಸಪ್ತ ಚಕ್ರಗಳು ಅಂದ್ರೆ ಏನು ಈ ಮುದ್ರೆ ಧಾರಣೆ ಮಾಡೋದ್ರಿಂದ ನಮಗೆ ಸಚ್ಚಿತ್ತ ಆನಂದ ಉಂಟಾಗುತ್ತೆ. ಏನಪ್ಪಾ ಇದು? ಸತ್ ಅಂದ್ರೆ ಆತ್ಮ, ಚಿತ್ ಅಂದ್ರೆ ಮನಸ್ಸು. ಈ ಶರೀರದಲ್ಲಿ ಮನಸ್ಸು ಮತ್ತು ಆತ್ಮಕ್ಕೆ ಪ್ರಚೋದನೆ ಆಗುವ ರೀತಿಯಲ್ಲಿ ಸಚ್ಚಿತ್ ಆಗುವ ಶಕ್ತಿ ಅಂದ್ರೆ ಸಚ್ಚಿತ್. ಅದು ಆನಂದವನ್ನು ಕೊಡುತ್ತೆ. ಅದಕ್ಕೆ ಸಚ್ಚಿತ್ ಆನಂದ ಅನ್ನೋದು. ಈ ಸಚ್ಚಿತ್ ಆನಂದವನ್ನು ಕೊಡುವ ಏಕೈಕ ಸಾಧನ ಅಂದ್ರೆ ಮುದ್ರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಷಯ ನಾನು ಹೇಳಲೇಬೇಕಿದು, ಹಾಕಿನಿ ಮುದ್ರೆ. ಈ ಎರಡೂ ಕೈಗಳನ್ನ ಹೀಗೆ ಇದು ಮಾಡಿ ಬೆರಳುಗಳ ತುದಿಗಳನ್ನ ಪರಸ್ಪರ ಟಚ್ ಮಾಡಿ ಇಟ್ಕೊಳ್ಳುವಂಥದ್ದು. ಈ ಮುದ್ರೆ ಹಾಕಿನಿ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಈ ಮುದ್ರೆಯನ್ನು ಮಾಡುವುದರಿಂದ ಕಣ್ಣಿನ 3ನೇ ಕಣ್ಣಿನ ಶಕ್ತಿಯನ್ನು ಕೊಡುತ್ತೆ. ಹಕಿನಿ ದೇವತೆ ಅಂತಾರೆ, ಅದನ್ನ ಹಾಕಿನಿ ಅಂತಾನು ಕರೀತಾರೆ. ಹಕಿನಿ ದೇವತೆ ಈ 3ನೇ ಚಕ್ರಕ್ಕೆ ಅಧಿದೇವತೆ ಆಗಿದ್ದಾಳೆ. ಅವಳು 6 ತಲೆಗಳನ್ನು ಹೊಂದಿದ್ದಾಳೆ ಮತ್ತು 2 ದಳಗಳ ಕಮಲದ ಹೂವಿನಲ್ಲಿದ್ದಾಳೆ. 2 ದಳ ಅಂತಂದ್ರೆ ನಮ್ಮ ಶರೀರದ, ನಮ್ಮ ಬ್ರೈನ್ ನ 2 ಹೋಳುಗಳನ್ನಾಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಅದನ್ನ ಈ 2 ಗೋಲುಗಳು ಅಂತ. ಇದು ಏನ್ ಮಾಡುತ್ತೆ ಈ ಹಾಕಿನಿ ಮುದ್ರೆ? ಈ ಅರಿವು, ಏಕಾಗ್ರತೆ, ಆಧ್ಯಾತ್ಮಿಕ ಶಕ್ತಿ, ಖಿನ್ನತೆ, ಒತ್ತಡ ನಿವಾರಣೆ ಮಾಡುತ್ತೆ. ಬುದ್ಧಿಮಾಂದ್ಯತೆ, ಅಲ್ಝೈಮರ್, ಮರಗುಳಿತನ, ಇವನ್ನೆಲ್ಲ ನಿವಾರಣೆ ಮಾಡುತ್ತೆ. ಇದು ಬಹಳ ಒಳ್ಳೇದು ಅಂತ. ಇದನ್ನ ನೀವು ಈ ಲೆಕ್ಚರ್ ಕೇಳ್ತಾ ಇದ್ದೀರಾ, ಏನು ಬರ್ಕೊಳ್ಳೋದೇನಿಲ್ಲ, ಅಥವಾ ಇನ್ನು ಸುಮ್ಮನೆ ಕೇಳ್ತಾ ಇದ್ದೀರಾ, ಅಥವಾ ಯಾವ್ದೋ ಟಿವಿ ನೋಡ್ತಿದ್ದೀರಾ, ಇನ್ಯಾವುದೋ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ಅವಾಗ ಈ ಹಾಕಿನಿ ಮುದ್ರೆನ ಹಾಕಿ. ನನ್ನ ಲೆಕ್ಚರ್ದಲ್ಲಿ ಸುಮಾರು ಅವರು ವೀಣಾ ಅಂತನೋ ವಾಣಿ ಅಂತಾನೋ ಯಾರೋ ಒಬ್ರು ಇದ್ರು, ಕೇಳಿದ್ರು ನನ್ನ, ಯಾತಕ್ಕೆ ನೀವು ಇದನ್ನ ಮುದ್ರೆನ ಹಾಕೊಂಡೇ ಇರ್ತೀರ ಮಾತಾಡ್ಬೇಕಾದ್ರೆ ಅಂತ. ನಾನು ಅವಾಗ ಹೇಳಿದ್ದೆ, ಅಮ್ಮ ಇದು ಹಾಕಿನಿ ಮುದ್ರೆ ಮಾಡೋದ್ರಿಂದ ಬಹಳ ಒಳ್ಳೇದು. ಇದನ್ನ ರಿವರ್ಸ್ ಮಾಡಿದಾಗ ನೋಡಿ, ಈ ಬೆರಳನ್ನ ನಾನು ಹೀಗೆ ಮಾಡ್ತಾ ಇದ್ದೀನಿ, ಇದು ಕಮಲ ಮುದ್ರೆ ಆಯ್ತು. ಹೀಗಿರೋದು ಹೀಗೆ ಮಾಡಿದಾಗ ಕಮಲ ಮುದ್ರೆ ಆಯ್ತು. ಹಾಗೆ ಇದನ್ನ ಜೋಡಿಸಿದಾಗ ಅಂಜಲಿ ಮುದ್ರೆ ಆಯ್ತು. ಈ ಬೆರಳುಗಳಲ್ಲಿ ಎಷ್ಟೊಂದು ಶಕ್ತಿ ಇದೆ ಸರ್, ಅಲ್ವಾ? ಸೊ ಇಷ್ಟೆಲ್ಲ ಹೇಳಿ ನಾನು ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಮಯ
ಕರೆಕ್ಟ್ ಆಗಿ ಮುಗಿಸಿದೀನಿ ಅಂತ ಅನ್ಕೋತೀನಿ. ಅಮ್ಮ ಸುಕ್ಲೇಜ ಭಟ್ ಅವರೇ, ನಿಮಗೆ ಧನ್ಯವಾದಗಳು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನಮಸ್ಕಾರಗಳು ಅಮ್ಮ. ತುಂಬಾ ಧನ್ಯವಾದಗಳು ಸರ್. ಸಮಯ ನಮಗೆ ಸಮಯ ಇರೋಕೆ ಇಲ್ಲ ಸರ್. ಇನ್ನೊಂದು ಗಂಟೆ ತಗೊಂಡ್ರು ನಮಗೆ ಅಷ್ಟು ಖುಷಿ ಆಗ್ತದೆ ಸರ್. ಅಷ್ಟು ಒಂದು ಪರಿಪೂರ್ಣ ಜ್ಞಾನ ನಿಮಗಿಂದ ನಮ್ಗೆ ಸಿಗ್ತಾ ಇದೆ ಸರ್. ಬಹಳ ವಿಭಿನ್ನವಾದ ವಿಷಯವನ್ನ ವಿಶಿಷ್ಟವಾದ ರೀತಿಯಲ್ಲಿ ಹೇಳ್ತೀರಿ ಸರ್. ತುಂಬ ಹೃದಯದ ಧನ್ಯವಾದಗಳು. ಅಂದ್ರೆ ಅನಾದಿ ಕಾಲದಿಂದ ಪ್ರಚಲಿತವಾದಂತ ಒಂದು ಮುದ್ರೆಗಳ ಬಗ್ಗೆ, ಅದರ ವೈಶಿಷ್ಟ್ಯ, ಅದರ ಒಂದು ಮಹತ್ವ, ಹಾಗೆ ನಮ್ಮ ಉಚಿತವಾಗಿ ಪ್ರತಿದಿನ ನಾವು ಅಭ್ಯಾಸ ಮಾಡೋದ್ರಿಂದ ಉಚಿತವಾಗಿ ನಾವು ಆರೋಗ್ಯವನ್ನ ಪಡಿಬಹುದು ಅಂತ. ಆಮೇಲೆ ನಮ್ಗೆ ಅದಷ್ಟೇ ಗೊತ್ತಿಲ್ಲ ಸರ್, ಪಂಚತತ್ವ ನಮ್ಮ ಕೈ ಬೆರಳುಗಳಿದೆ, 5 ಬೆರಳುಗಳಲ್ಲಿ ಅಂತ. ಅದ್ರ ಜೊತೆಗೆ ರಾಶಿ ನಕ್ಷತ್ರಗಳೆಲ್ಲ ಇವೆ, ಅದರಿಂದ ಕೂಡ ನಾವು ಆರೋಗ್ಯವನ್ನ ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಅದೆಲ್ಲ ನಾವು ಒಂದ್ಸಲ ಅಲ್ಲ 10 ಸಲ ಓದಿದ್ರು ಇನ್ನೂ ಕಡಿಮೆ ಸರ್. ಅಷ್ಟು ಜ್ಞಾನ ನಿಮ್ ಕೈಲಿದೆ. ತುಂಬಾ ಧನ್ಯವಾದಗಳು. ಆಮೇಲೆ ಯುಗಗಳ ಬಗ್ಗೆ ಹೇಳಿದ್ರಿ, ಸತ್ಯಯುಗ ಅದೆಲ್ಲ. ತುಂಬಾ ಧನ್ಯವಾದಗಳು ಸರ್. ಸರ್ ನಂದು ಒಂದು ಪ್ರಶ್ನೆ ಇದೆ, ಈಗ ಸತ್ಯಯುಗನೇ ಹೆಚ್ಚು ವರ್ಷ ಇರುತ್ತೆ ಸರ್ ಹಂಗಾದ್ರೆ? ಸತ್ಯಯುಗ ಬರುತ್ತಮ್ಮ, ಈ ಕಲಿಯುಗ ಆದ್ಮೇಲೆ ಬರೋದೇ ಸತ್ಯಯುಗ. ಅದೇ ಬಹಳ ವರ್ಷ ಇರುತ್ತೆ. ಹೌದಮ್ಮ, ಸತ್ಯಯುಗ ಮುಂದಕ್ಕೆ ಈಗ ಏನದು ಒಂದೊಂದಕ್ಕೂ ಒಂದೊಂದು ಇದು ಇದೆ. ಅದು 17 ಲಕ್ಷ ವರ್ಷಗಳ ಕಾಲ ಇತ್ತು. ಅದು ಸತ್ಯಯುಗ 17 ಲಕ್ಷ ವರ್ಷಗಳ ಕಾಲ ಇತ್ತು. ಅದಾದ್ಮೇಲೆ ತ್ರೇತಾಯುಗ ಬಂತು. ಅದಾದ್ಮೇಲೆ ದ್ವಾಪರ ಬಂತು. ಆಮೇಲೆ ಕಲಿಯುಗ 4,30,000 ವರ್ಷಗಳಷ್ಟು ಬಂತದು. ಈಗ ಅದ್ರಲ್ಲಿ ನಾವು ಕಲಿಯುಗದಲ್ಲಿ ಕಳ್ಕೊಂಡಿರೋದು ಕೇವಲ 5,230 ಏನೋ ಆಗಿದೆ ಅಷ್ಟೇ ಅಮ್ಮ. 5,125 ನಾನು ಲೆಕ್ಕ ಹಾಕಿ ಮಾಡಿದಾಗ ಅದು ಬಂತು, ಅಲ್ಲಿಗೆ ಬಂತು ಅದು ಅಷ್ಟೇ ಅಮ್ಮ. ಹಾಸ್ಪಿಟಲ್ ಇಲ್ಲ. ಸತ್ಯಯುಗನೇ ಬಹಳ ದೊಡ್ಡದಾಗಿದ್ದು. ಮುಂದಕ್ಕೆ ಇನ್ನು ನಮಗೆ 4 ಲಕ್ಷ ವರ್ಷಗಳು ಕಳೆದ ಮೇಲೆ ಸತ್ಯಯುಗ ಬರುತ್ತೆ. ಆವಾಗ ನೋಡ್ಬೇಕು ಏನೇನಾಗುತ್ತೆ ಅಂತ. ಈಗ ಕಲಿಯುಗದಲ್ಲಿ ನಾವು ಇವಾಗ ಇದೀವಿ. ಪ್ರಸ್ತುತವಾಗಿ ನಾವು ಉತ್ತಮವಾದಂತಹ ಆಧ್ಯಾತ್ಮಿಕ ಜ್ಞಾನಗಳನ್ನ ಪಡೆದುಕೊಂಡು ಇಂತಹ ಒಂದು ಸಂಸ್ಥೆಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನ ಎಡೆಬಿಡದೆ ನೋಡಿ ಆಸ್ವಾದಿಸಿ ನಮ್ಮ ಜೀವನದಲ್ಲಿ ಅದನ್ನು ಸೇರಿಸಿಕೊಳ್ಳಬೇಕು, ಅದನ್ನ ಸಾರ್ಥಕಪಡಿಸಿಕೊಳ್ಳಬೇಕು. ಈ ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ನಿಮಿಷನೂ ಬಿಡದೆ ಇದನ್ನ ಆಚರಿಸ್ಕೊಂಡು ಬಂದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಮುಂದಿನ ಬಗ್ಗೆ ಯೋಚನೆ ಮಾಡೋದು ಬೇಡಿ, ಈಗಿರೋದು ಮುಖ್ಯವಾದ ನಮಗೆ ಅದನ್ನ ಯೋಚನೆ ಮಾಡೋಣ. ಬಟ್ ಯುಗಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ಥೂಲ ಪರಿಚಯವನ್ನು ಮಾಡ್ಕೊಂಡಿದೀವಿ. ಮುದ್ರೆಗಳು ಎಲ್ಲದಕ್ಕೂ ನಾವು ಕಂಪೇರ್ ಮಾಡ್ಕೊಂಡು ಇಷ್ಟೆಲ್ಲವನ್ನು ಹೇಳಿದಾಗ ನಮಗ್ ಗೊತ್ತಾಗೋದು ಏನಪ್ಪಾ ಅಂದ್ರೆ, ಸ್ಪಷ್ಟವಾಗಿ ಗೊತ್ತಾಗೋದು ಮುದ್ರೆಗಳು ಬಹಳ ಇಂಪಾರ್ಟೆಂಟು, ಅತಿ ಮುಖ್ಯವಾದ್ದು. ನಮಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡುತ್ತೆ, ಸುವಿಧೆಗಳನ್ನು ಕೊಡುತ್ತೆ. ಕೈನಲ್ಲಿರೋದನ್ನ ನಾವ್ ಯಾತಕ್ಕೆ ಉಪಯೋಗಿಸ್ಕೋಬಾರ್ದು? ಮಾಡ್ಕೊಳ್ಳೋಣ. ನಮಸ್ಕಾರ. ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳ್ಬೋದು ಸರ್. ಖಂಡಿತ ಸರ್. ಮಾಸ್ಟರ್ಸ್, ಅದ್ಭುತವಾದ ವಿಷಯದ ಹಂಚಿಕೆ ಆಗಿದೆ ಇವತ್ತು. ಗೀತಾ ಮೇಡಮ್ ಮಾತಾಡ್ತೀರಾ? ಗೀತಾ ಮೇಡಮ್. ಎಸ್ ಸರ್, ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ಈ ಬೆಳಗ್ಗೆ ಕ್ಲಾಸ್ ಅಲ್ಲಿ ಸಹ ಒಂದು 3 ದಿನಗಳ ಮುದ್ರೆ ಕ್ಲಾಸ್ ಬಗ್ಗೆ ಕೊಟ್ರು. ಹಂಗೆ ಸರ್ಟಿಫಿಕೇಟ್ ಸಿಗುತ್ತೆ. ಮತ್ತೆ ಇದು ಮುದ್ರೆ ಅನ್ನೋದು ಇವಾಗಿನಿಂದ ಬಂದಿಲ್ಲ, ಇದು ಸನಾತನ ಧರ್ಮಗಳಿಂದ ಬಂದಿದೆ. ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ಪ್ರಸಾದ ಇಸ್ಕೊಂತೀವಿ, ಅದು ಒಂದು ಮುದ್ರೆನೆ. ಮತ್ತೆ ನೆಕ್ಸ್ಟ್ ಒಂದು ಭರತನಾಟ್ಯ ಮಾಡ್ತಿರ್ತೀವಿ, ಅಲ್ಲಿ ಒಂದು ಹಲವಾರು ಮುದ್ರೆಗಳನ್ನ ನೋಡ್ಬೋದು ಅಂತೇಳಿ ಬಹಳ ವಿಷಯಗಳನ್ನ ತಿಳ್ಕೊಂಡ್ವಿ. ಆದ್ರೂ ಇವತ್ತಿನ ಕ್ಲಾಸ್ನು ಸಹ ತುಂಬಾನೇ ಚೆನ್ನಾಗಿ ಅದ್ಭುತವಾಗಿತ್ತಂತಾನೆ ಹೇಳ್ಬೋದು. ಅವತ್ತು ಎಷ್ಟು ಅದನ್ನ PDF ಕಳಿಸ್ತೀವಿ ನೋಡ್ರಿ ಅದನ್ನ ಅಂತ ಹೇಳಿದ್ರೆ ಫುಲ್ ಇಂಗ್ಲಿಷ್ ಅಲ್ಲೇ ಇದೆ ಸರ್ ಅದು. ಇವತ್ತು ಎಷ್ಟು ಚೆನ್ನಾಗಿ ನೀವು ತಿಳಿಸ್ಕೊಟ್ರಿ ಅಂತಂದ್ರೆ ಮುದ್ರೆಗಳ ಬಗ್ಗೆ ತುಂಬಾ ಚೆನ್ನಾಗಿತ್ತು ಸರ್. ನಮ್ಮ ಅಂಗೈಲಿದೆ ಆರೋಗ್ಯ ಅಂತಂದೇಳಿ ನಮ್ಮನ್ನ ನಾವು ತುಂಬಾನೇ ಪ್ರೀತಿಸ್ಕೋಬೇಕು ಅಂತನೂ ಅದನ್ನು ಒಂದು ಪದನ ನೀವು ಬಳಕೆ ಮಾಡಿದ್ರಿ. ತುಂಬಾ ಧನ್ಯವಾದಗಳು ಸರ್. ಅದ್ಭುತವಾದ ಕ್ಲಾಸ್ ಅಂತಾನೆ ಹೇಳ್ಬೋದು. ಮಾಸ್ಟರ್ಸ್, ನಿನ್ನೆ ವಿಡಿಯೋನ ಇವತ್ತು ಕರ್ಮಚಕ್ರ ವಿಡಿಯೋನ ಇವತ್ತು ಹಾಕಿದ್ದಾರೆ. ನೀವೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮಾಸ್ಟರ್ಸ್ ನೋಡಿದರೆ ಎಲ್ಲರೂ ಒಂದು ಎಸ್ ಅಂತಂದೇಳಿ ಒಂದು ಮೆಸೇಜ್ ಮಾಡಿ ಮಾಸ್ಟರ್ಸ್. ದಯಮಾಡಿ ಎಲ್ಲರೂ ಮಾಡ್ಲೇಬೇಕು ಮಾಸ್ಟರ್ಸ್, ಯಾಕೆಂದ್ರೆ ಅದ್ಭುತವಾದ ಕ್ಲಾಸ್ ಪ್ರತಿ ದಿನನೂ ಒಬ್ಬೊಬ್ರು ಮಾಸ್ಟರ್ ಬಂದು ಕೊಡ್ತಾರೆ. ನಮಗೋಸ್ಕರ ಅವರ ಸಮಯವನ್ನೆಲ್ಲ ಬದಿಗೆ ಒತ್ತಿ ನಮಗೆ ಸಮಯ ಕೊಟ್ಟು ನಮಗೆ ಬಂದು ಒಂದು ಜ್ಞಾನವನ್ನ ಹಂಚುತ್ತಾ ಇದ್ದಾರಂದ್ರೆ
ನಾವು ಅವ್ರಿಗೆ ಒಂದು ಕಮೆಂಟ್ ಮಾಡೋದಾಗಿರ್ಬೋದು, ಒಂದು ಧನ್ಯವಾದಗಳನ್ನು ತಿಳಿಸೋದು ನಮ್ಮದು ಕರ್ತವ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲಾ ಮಾಸ್ಟರ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಎಸ್ ಅಂತ ಒಂದು ಮೆಸೇಜ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಧನ್ಯವಾದಗಳು. ಲಕ್ಷ್ಮೀದೇವಿ ಮೇಡಮ್, ಲಕ್ಷ್ಮೀದೇವಿ ಪಂಡಿತ್ ಮೇಡಮ್. ನಮಸ್ತೆ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಗೆ ಅಂಜಲಿ ಮುದ್ರೆ, ನಮಸ್ಕಾರ ಮುದ್ರೆ ಮೂಲಕ ನಿಮ್ಗೆ ನನ್ನ ಪ್ರಣಾಮ ಸಲ್ಲಿಸ್ತಾ ಇದೀನಿ. ನಮಸ್ಕಾರ ಅಮ್ಮ, ನಮಸ್ಕಾರ. ಚೆನ್ನಾಗಿತ್ತು. ಇದು ಅಂಗೈನಲ್ಲೇ ನೀವು ಆಕಾಶ ತೋರಿಸ್ತಲ್ಲ, ಅಂಗೈನಲ್ಲೇ ಆಕಾಶ ತೋರಿಸ್ತಿದ್ದೀರಾ, ತುಂಬಾ ಚೆನ್ನಾಗಿತ್ತು. ನಮ್ಮ ಕೈಗಳಲ್ಲೇ ಪ್ರತಿಯೊಂದು ಇದೆ ಸರ್. ಈಗ ನಾನು ನಿಮ್ಗೆ ನಮಸ್ಕಾರ ಮಾಡ್ತಿದ್ದೀನಿ, ಇದು ಒಂದು ಮುದ್ರೆ ಆಯ್ತು, ನಿಮ್ಗೆ ಅಂಜಲಿ ಮುದ್ರೆ ಆಯ್ತು, ನಮಸ್ಕಾರ ಮುದ್ರೆ ಆಯ್ತು. ಹೌದು. ಮತ್ತೆ ಆತ್ಮ ಮುದ್ರೆನೂ ಆಗ್ತದೆ. ಆತ್ಮ, ನಮ್ಮ ಆತ್ಮ ನಿಮ್ಮ ಆತ್ಮ ಎರಡಕ್ಕೂ ಸಂಬಂಧ ಕಲ್ಪಿಸ್ದಂಗ ಆಯ್ತು. ತುಂಬಾ ಚೆನ್ನಾಗಿ ಕೊಟ್ಟಿದೆ. ಇದು ನಾವು ಅಗೋಸ್ಕರ ನಮ್ಮ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಮುದ್ರೆಗಳಿಂದ ಉಪಯೋಗ ಇದೆ. ತುಂಬಾ ಖುಷಿ ಆಯ್ತು. ತುಂಬಾ ತುಂಬಾ ನಿಮ್ಗೆ ಧನ್ಯವಾದಗಳು. ನಮಸ್ತೆ. ಬಂದಿಲ್ಲ ಹೇಳ್ಕೊಡ್ಬೇಕು, ನೋಡ್ಕೊಬೇಕಿತ್ತು. ಯಾರು ಮಾತಾಡ್ತಾ ಇದ್ದಾರೆ ಮಾಸ್ಟರ್? ಜ್ಯೋತಿ, ಸನ್ನೇಗೌಡ್ ಸರ್ ಮಾತಾಡಿ ಸರ್, ಎಲ್ಲಿದ್ದೀರಿ? ಸನ್ನೇಗೌಡ್ ಸರ್ ಮಾಸ್ಟರ್ಸ್ ಯಾರಾದ್ರೂ ಮಾತಾಡಿ ಶೇರಿಂಗ್ ತಗೊಳ್ರಿ, ಮಾತಾಡ್ತೀನಿ. ಓಕೆ ಮಾಸ್ಟರ್ಸ್, ಯಾರಾದ್ರೂ ನಿಮ್ಮ ಅನುಭವ, ನಿಮ್ಮ ಪ್ರಶ್ನೆಗಳು ಇದ್ರೆ ಕೇಳಿ ಮಾಸ್ಟರ್ಸ್. ಇವತ್ತು ಎಷ್ಟೊಂದು ಒಳ್ಳೆ ವಿಷಯವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮುದ್ರೆಗಳ ಬಗ್ಗೆ ಸರ್. ಗೀತಾ ಮೇಡಮ್. ಎಸ್ ಮ್ಯಾಮ್, ಅಡ್ರೆಸ್ ಮಾಡಿದಾರೆ ನೋಡಿ. ಇದು ಸಂಜಯ್ ಸ್ವಾಮಿನವರು ಸರ್. ನಮಸ್ತೆ ಸರ್, ಮಾತಾಡಿ. ನಮಸ್ಕಾರ ಮೇಡಮ್, ಎಲ್ಲ ಮಾಸ್ಟರ್ಸ್ಗೂ ಕೂಡ ನಮಸ್ಕಾರ. ವಿಶೇಷವಾಗಿ ವೈದ್ಯೋ ನಾರಾಯಣ ಅಂತಾನು, ಹಾಗೆ ಸರ್ ಹೆಸರು ನಾರಾಯಣದಿಂದ ಸ್ಟಾರ್ಟ್ ಆಗಿ ಸತ್ಯೇಂದ್ರಿಯ ಕುಮಾರ ಅಂತಿರೋದ್ರಿಂದ ಎಲ್ಲ ಇಂದ್ರಿಯಗಳ ಸತ್ಯಾತ್ಮಕತೆಗಳನ್ನ ನಮಗೆ ದರ್ಶನ ಮಾಡಿದರು. ನಿಜವಾಗ್ಲೂ ಈ ಒಂದು ಮುದ್ರೆಗಳ ಅಧ್ಯಯನದಲ್ಲಿ ಪೂರ್ವ ಇತಿಹಾಸ ಅನ್ನೋದು ಲಭ್ಯ ಆಗೋದು ಬಹಳ ಕಡಿಮೆ. ನಾನು ಸುಮಾರಾಗಿ ಇದರ ಬಗ್ಗೆ ನನ್ನ ಒಂದು ಫಿಲಾಸಫಿ ಸ್ಟಡೀಸ್ಲಿ ನಾನು ಮಾಡ್ತಾ ಇರ್ಬೇಕಾದಾಗ ಇಷ್ಟೊಂದು ನನಗೆ ಸ್ಟಡಿ ಮಟೀರಿಯಲ್ ಸಿಕ್ಕಿರ್ಲಿಲ್ಲ. ಅಪಾರವಾದಂತಹ ಮುದ್ರಾದ ಒಂದು ಇತಿಹಾಸ ಹೊಂದಿರೋದ್ರಿಂದ ಈಗ ಗುರುಗಳು ಏನಿದೆ ತುಂಬಾ ಚೆನ್ನಾಗಿ ಅದರ ವಿವರಣೆ ಕೊಟ್ರು. ಸೊ ಈ ವಿವರಣೆ ಈಗ ಮುಂಬರುವಂತ ಒಂದು ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಬಹಳ ಅದ್ಭುತವಂತ ಲಾಭ ಆಗತ್ತೆ. ವಿಶೇಷವಾಗಿ ಈ ಜ್ಞಾನ ಏನಿದೆ ಎಲ್ಲೂ ಸಿಗೋದು ಬಹಳ ದುರ್ಲಭ. ಇಂಥ ಒಂದು ಜ್ಞಾನವನ್ನ ಈಗ ಯಾವ ರೀತಿ ಈಗ ಮುಂಚೆ 3 ದಿನಗಳ ಕ್ಲಾಸ್ ನಲ್ಲಿ PDF ತರ ಮಾಡಿಕೊಟ್ಟಿದ್ದಾರಲ್ಲ, ಸೊ ಈ ತರ ಈಗ ವಿಡಿಯೋ ಕೂಡ ಲಭ್ಯ ಆಗ್ತದೆ ಅಂತ ನನ್ನ ಭಾವನೆ ಇದೆ. ಜೊತೆಗೆ ಇದೊಂದು PDF ಕೂಡ ಈ ರೀತಿ ಆಗಿದ್ರೆ ಅಧ್ಯಯನಕ್ಕೆ ತುಂಬಾ ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋದು ನಂದು ಒಂದು ಅಭಿಪ್ರಾಯ. ಜೊತೆಗೆ ಹಿರಿಯರಾಗಿರುವಂತವ್ರು ಒಂದು ಹಸ್ತಗಳಲ್ಲೇನೆ ಒಂದು ಪಾಮಾಲಜಿ ಕೂಡ ಅದನ್ನ ಹೇಳಿದ್ರು. ಯಾವ್ಯಾವ ರೀತಿ ನಕ್ಷತ್ರ, ಆಮೇಲೆ ಗ್ರಹಗಳು ಇವೆಲ್ಲವೂ ಕೂಡ ಸೇರಿ ನಮ್ಮ ಕಾರ್ಯಪ್ರವೃತ್ತಿಗೆ ಯಾವ ರೀತಿ ಮುದ್ರೆಗಳು ಸಹಾಯಕರ ಆಗ್ತದೆ ಅನ್ನೋದು ತುಂಬಾ ವಿವರವಾಗಿ ಅವರು ಒಂದು ನಮ್ಗೆ ಮನಮುಟ್ಟು ಹಾಕಿ ಹೇಳಿದರು. ಅವ್ರಿಗೆಲ್ರೂ ಕೂಡ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈ ಮಹಾ ಅವತಾರ ಜೀವನದಲ್ಲಿ ಇನ್ನೊಂದು ಅವತಾರವನ್ನು ತಾಳ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದೆ. ಅಂತ ಒಂದು ನಿಟ್ಟಿನಲ್ಲಿ ಎಲ್ಲ ಸಂಘಟನೆ ಮುಖ್ಯಸ್ಥರೇನು ಕಾರ್ಯನಿರ್ವಹಿಸಿದರೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸಂಜಯ್ ಸರ್, ಸರ್ ಹೇಳಿದ್ರು ಬೆಳಗ್ಗೆ ಕ್ಲಾಸ್ ಅಲ್ಲಿ PDF ಸಿಕ್ತಿತ್ತು, ಬಟ್ ಈ ಕ್ಲಾಸ್ ಅಲ್ಲೂ ಬಟ್ ಏನಂತಂದ್ರೆ ಅದ್ಭುತವಾದ ಕ್ಲಾಸ್ ಕೊಟ್ಟಿದ್ದಾರೆ. ಆ ವಿಡಿಯೋ ಬರುತ್ತಾರೆ ಸರ್ ನಾಳೆಗೆ. ಒಂದೇ ನಿಮಿಷ. ಈಗ ಸುಮಾರು ಅಧ್ಯಯನ ಮಾಡ್ತಾ ಇದ್ದಾರೆ ಯೋಗದಲ್ಲಿ. ಬೇರೆ ವಿಷಯದಲ್ಲೆಲ್ಲ ಈ ಫಿಲಾಸಫಿ ಸಿಗುತ್ತೆ, ಬಟ್ ಈ ಮುದ್ರಾದಲ್ಲಿ ಫಿಲಾಸಫಿ ನಾನು ಸುಮಾರಾಗಿ ಅದನ್ನ ಒಂದು ವರ್ಷ ನಾನು ಅದನ್ನ ರಿಸರ್ಚ್ ಮಾಡಿದೆ. ಬಟ್ ಈ ರೀತಿ ಏನು ಫಿಲಾಸಫಿ ಸಿಕ್ಕಿರಲಿಲ್ಲ ನನಗೆ. ಬಟ್ ಇದು ಏನೋ ದೈವದತ್ತ ಅಂತ ಒಂದು ಮಹಾ ಅವತಾರ ಅಂತಾನೆ ಹೇಳ್ಬೇಕು. ಈ ಒಂದು ಫಿಲಾಸಫಿ ಏನು ಅವರು ವಿವರಣಾತ್ಮಕವಾಗಿ ಮತ್ತು ಆಧಾರ ಸಮೇತ ಒಂದು ಹೇಳಿದಾರಲ್ಲ, ಇಂಥ ತುಂಬಾ ಅದ್ಭುತ. ಕೊನೆ ಪಕ್ಷ ನಾನು ಅವ್ರ ಸಂಪರ್ಕನಲ್ಲಾದ್ರೂ ಇರ್ತೀನಿ ಮುಂದಿನ ಅಧ್ಯಯನಕ್ಕೆ, ಅದು ಅನುಕೂಲ ಆಗ್ಲಿ ಅಂತ. ಜೊತೆಗೆ ನಾನು ಎಲ್ಲರಿಗೂ ಸಜೆಷನ್ ಮಾಡ್ತೀನಿ, ಈ ರೀತಿ ಫಿಲಾಸಫಿ ಸಿಗೋದು ತುಂಬಾ ಕಷ್ಟ. ಅವರ ಒಂದು ಜ್ಞಾನವನ್ನ ನಾವೆಲ್ಲರೂ ಹಂಚ್ಕೊಂಡು ಇನ್ನಷ್ಟು ಮುಂದುವರಿಲಿಕ್ಕೆ ಅವಕಾಶ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಎಸ್ ಸರ್, ಓಕೆ, ಥ್ಯಾಂಕ್ ಯು. ಬಟ್ ಏನಪ್ಪಾ ಅಂತಂದ್ರೆ ನೋಡಿ, ಎಲ್ಲರೂ PDF ಸಿಗತ್ತಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಓದ್ಲಿಕ್ಕೆ ಬರುತ್ತೆ, ಇನ್ನೊಂದಷ್ಟು ಜನಕ್ಕೆ ಓದ್ಲಿಕ್ಕೆ ಅವಕಾಶನೇ ಇರಲ್ಲ.
ಇದು ಕೇಳೋದ್ರ ಹೌದು. ಮೂಲಕ ಅವ್ರಿಗೊಂದು ಮುದ್ರೆ ಇಲ್ಲ ಉಪಯೋಗ ಇದು ಮಾತ್ರ ಆಗುತ್ತೆ. ತುಂಬಾ ಅದ್ಭುತವಾಗಿದೆ. ಮತ್ತೆ ವಿಡಿಯೋ ಸಿಕ್ಕರೂ ಕೂಡ ನಾವು ಇದನ್ನ PDF ಆಗಿ ಕನ್ವರ್ಟ್ ಮಾಡ್ಕೊಳಕ್ ಅವಕಾಶ ಇದೆ, ನಾವು ಮಾಡ್ಕೋಬಹುದು. ಅದೇ ಸರ್ ನಾನು ಹೇಳ್ತಾ ಇರೋದು, ಒಂದು ಸ್ಟೇಟಸ್ ಹಾಕೋದ್ರಿಂದ ಆಗಿರ್ಬೋದು, ಅಥವಾ ಒಂದಷ್ಟು ಜನಕ್ಕೆ ಇದನ್ನ ವಿಡಿಯೋನ ರವಾನೆ ಮಾಡೋದ್ರಿಂದನೂ ಸಹ ಅದ್ಭುತವಾದ ನಾವು ಒಂದು ಅವ್ರಿಗೆಲ್ರಿಗೂ ಹೆಲ್ಪ್ ಮಾಡ್ದಂಗ ಆಗುತ್ತೆ ಸರ್. ಅದಕ್ಕೋಸ್ಕರನೇ ಸ್ವಲ್ಪ ಎಲ್ರು ವಿಡಿಯೋನ ಶೇರ್ ಮಾಡ್ಬೇಕು ಸರ್ ನಾವು. ಖಂಡಿತವಾಗಿ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತಾ ಇದ್ದೀವಿ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಾಗರತ್ನಮ್ಮ BR ಮಾತಾಡಿಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಗುರುಗಳಿಗೆ ನಮಸ್ತೆ. ಮುದ್ರೆಗಳ ಬಗ್ಗೆ ಇನ್ನು ಎಷ್ಟೊಂದು ತಿಳ್ಕೊಂಡು ಇನ್ನು ತಿಳ್ಕೊತಾನೆ ಇರ್ಬೋದು. ಈಗ 2-3 ದಿವಸದಿಂದ ತಿಳ್ಕೊತಾ ಇದೀವಿ, ಆದ್ರೂ ಮರವೇ ಇರೋದ್ರಿಂದ ಬರ್ಕೋತಾನೆ ಇದೀನಿ. ಆದ್ರೂ ಸರಿ ಹೇಳಿದ್ವಿ, ವಿಡಿಯೋ ಇನ್ನೂ ಒಂದ್ಸರಿ ನೋಡ್ಕೊಂಡ್ರೆ ನಮ್ಗೆ ಡೈಲಿ ಯೂಸ್ ಮಾಡ್ಕೊಳಕ್ ಆಗುತ್ತೆ ಅಂತ ಅನ್ಸುತ್ತೆ. ಅದು ಪ್ರಾಂಜಲಿ ಮುದ್ರೆ ಅಂತ ಹೇಳಿ ತುಂಬಾ, ಅದು ಆಂಜನೇಯ ಯಾವಾಗ್ಲೂ ಪ್ರಾಂಜಲಿ ಮುದ್ರೆಯಿಂದನೇ ರಾಮನ ಮುಂದೆ ಯಾವಾಗ ದರ್ಶನ ಕೊಡ್ತಾನೆ ಅವಾಗೆಲ್ಲ ಪ್ರಾಂಜಲಿ ಮುದ್ರೆನಲ್ಲೇ ಇರುತ್ತೆ. ಪ್ರಾಂಜಲಿ ಮುದ್ದೆ ಅಂತಂದ್ರೆ ನಾವೆಲ್ಲರಿಗೂ ನಾವು ಡೈಲಿ ಒಂದ್ಸರಿ ನಮಸ್ತೆ ಅಂತ ಅಂತೀವಿ, ಅದನ್ನ 10 ಸರಿ ಕೂಡ ನಾವ್ ಯಾರ್ ಕಂಡ್ರು ಎಲ್ಲಾ ಮಾಡ್ತಿರ್ತೀವಿ. ಜೊತೆಗೆ ಇನ್ನೊಂದು ಕೇಳ್ಬೇಕು ಅಂತ ಅನ್ಕೊಂಡೆ, ಸತ್ಯೇಂದ್ರ ಸರ್ ಇದಾರ, ಅವರು ಗುರುಗಳಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅದೇ ನಮ್ಮ ಇದು ಹಾತದ ಹತ್ರ ಇಟ್ಕೊಂಡ್ ಮಾಡ್ಬೇಕು ಅಂತ ಹೇಳಿದ್ರು. ನನಗೆ ಇನ್ನೊಂದು ಯಾವ್ದೋ ಒಂದು ಕ್ಲಾಸಲ್ಲಿ ಕೇಳಿದ್ದೆ, ತಾಯಿಗೆ ಹೊಟ್ಟೆ ಹತ್ರ ಇಟ್ಕೊಂಡ್ ಮಾಡ್ಬೇಕು ಅಂತ ಹೇಳಿದ್ರು. ಅದ್ರ ಬಗ್ಗೆ ಕೇಳೋಣ ಅಂತ ಅಂದ್ಬಿಟ್ಟು. ಸರಿ, ಗುರುಗಳಿಗೆ ನಾವು ಮುಖದ ಹತ್ರ ತರಬೇಕು, ಹಣೆ ಹತ್ರ ತರಬೇಕು. ದೇವರಿಗೆ ಕೈಯನ್ನ 2 ತಲೆಯ ಮೇಲಕ್ಕೆ ತರಬೇಕು, 2 ಕೈಗಳನ್ನ ಮೇಲೆ ಎತ್ತಬೇಕು. ಸಮಾನಸ್ಥರಿಗೆ ನಾವು ಹೃದಯದ ಹತ್ರ ತರಬೇಕು. ತಾಯಿಗೆ ನಮಸ್ಕಾರ ಮಾಡೋದು, ಅದು ಕೆಲವರು ಅದನ್ನ ಅರ್ಥೈಸ್ಕೊಂಡಿರೋದೇನು ಅಂದ್ರೆ, ತಾಯಿ ಗರ್ಭದಿಂದ ಬರೋದು ನಾವು, ಅದಕ್ಕೋಸ್ಕರ ಗರ್ಭದ ಹತ್ರ ಕೈ ಇಟ್ಕೊಂಡು ನಮಸ್ಕಾರ ಮಾಡ್ಬೇಕು ಅನ್ನೋದು. ಅಂತ ನಿಗದಿತವಾಗಿ ಎಲ್ಲೂ ಅದ್ರದ್ ಮೆನ್ಷನ್ ಏನ್ ಇಲ್ಲಮ್ಮ. ಅದು ಕೆಲವು ಯಾರು ಅದನ್ನ ಹೇಳಿರ್ಬಹುದು, ಅದನ್ನ ಅಡ್ಡಿ ಇಲ್ಲ, ನೀವು ಮಾಡೋದ್ರಿಂದ ತೊಂದರೆ ಏನಿಲ್ಲ. ಅದನ್ನ ಸೂರ್ಯನ ಮಾತ್ರ ಮೇಲೆ ಇಟ್ಕೋಬೇಕು, ಅದು ಕಿರೀಟ ಮೇಲ್ಗಡೆ ಇರುತ್ತಲ್ಲ ಆತರ ಅಂತ ಅಂದ್ಬಿಟ್ಟು. ಸೂರ್ಯನಿಗೂ ಅಷ್ಟೇ ಕೈಗಳನ್ನ ಮೇಲೆತ್ತಬೇಕು, ಮೇಲಿಂದ ನೀರನ್ನ ಕೊಡ್ಬೇಕು. ನೀರ್ ಕೆಳಗಡೆ ಬೀಳ್ಬೇಕಾದ್ರೆ ಆ ನೀರಿನ ಹನಿಗಳು ಕೆಳಗೆ ಬೀಳ್ತಾ ಇರ್ಬೇಕಾದ್ರೆ ಆ ನೀರಿನ ಹನಿಗಳ ಮೂಲಕ ಸೂರ್ಯನ ಕಿರಣಗಳು ನಮ್ಮ ಶರೀರವನ್ನು ಸ್ಪರ್ಶಿಸುತ್ತವೆ. ನ್ಯಾನೋ ಸೆಕೆಂಡ್ಸ್ ನಲ್ಲಿ ಬರುವಂತ ಕಿರಣಗಳು ನಮ್ಮ ಶರೀರವನ್ನು ಹೋಗಿಯೂ ಅದರಿಂದ ಇರುವಂತ ಸಪ್ತ ಚಕ್ರಗಳ ಮೇಲೆ ಪರಿಣಾಮವನ್ನ ಬೀರಿ ನಮ್ಮ ಸಪ್ತ ಚಕ್ರಗಳನ್ನ ಸರಿ ಮಾಡುತ್ತೆ ಅಂತಾನು ಹೇಳ್ತಾರೆ. ಅದಕ್ಕೆ ಡೈಲಿ ಸೂರ್ಯನಿಗೆ ಅರ್ಘ್ಯ ಕೊಡಿ ಅಂತ ಹೇಳೋದು ಅಷ್ಟೇ. ಮೇಲಿಂದ ಗೊತ್ತಿರ್ಲಿಲ್ಲ, ನಮಸ್ತೆ ಮಾತ್ರ ಮಾಡ್ತಿದ್ವಿ, ಅರ್ಘ್ಯ ಮಾತ್ರ ಮೇಲಿಂದ ಕೊಡೋದು ಗೊತ್ತಿರ್ಲಿಲ್ಲ. ತುಂಬಾ ಧನ್ಯವಾದಗಳು ಸರ್. ಸೂರ್ಯನಿಗೆ ಭಾನುವಾರದಿಂದ ಶುರು ಮಾಡಿ ಅರ್ಘ್ಯವನ್ನು ಕೊಡೋದಕ್ಕೆ ಶುರು ಮಾಡಿ, ಸೂರ್ಯ ಪೂರ್ವಾಭಿಮುಖವಾಗಿ ನಿಂತ್ಕೊಳ್ಳಿ, ಬಿಸಿಲು ಬೀಳ್ತಾ ಇರ್ಬೇಕು 7:30-8 ಗಂಟೆನಲ್ಲಿ. ಆ ಬಿಸಿಲಿನಲ್ಲಿ ನಿಂತುಕೊಂಡು ನೀವು ಅರ್ಘ್ಯವನ್ನು ಕೊಟ್ಟಾಗ ಸೂರ್ಯನ ಕಿರಣಗಳಿಂದ ಬರುವಂತ ಕಿರಣಗಳು ನೀರಿನ ಮೇಲೆ ಕೈಯಿನ ಮೇಲೆ ಎತ್ತಿ ಬಿಡ್ಬೇಕಾದ್ರೆ ಅದು ನೀರು ಮೇಲೆ ಹೋಗಿ ಅದು ನಮ್ಮ ಶರೀರದ ಮೇಲೆ ಹೋಗುತ್ತೆ, ನಮ್ಮ ಮುಖದ ಮೇಲೆ, ಶರೀರದ ಮೇಲೆ, ಕತ್ತಿನ ಮೇಲೆ ಹೀಗೆ ಹೋಗುತ್ತೆ. ಆ ಕಿರಣಗಳು ನ್ಯಾನೋ ಸೆಕೆಂಡ್ಸ್ ನಲ್ಲಿ ನಮ್ಮ ಶರೀರದೊಳಗೆ ಹೋಗಿ ಸಿಕ್ಕೊಡುತ್ತೆ. ಅದು ನಮ್ಗೆ ಅನುಕೂಲ ಮಾಡುತ್ತೆ ಅಂತ. ಆ ಭಾಸ್ಕರು ಆರೋಗ್ಯ ಪ್ರದಾತ ಅಂತ. ಭಾಸ್ಕರನಿಗೆ ಅರ್ಘ್ಯವನ್ನು ಕೊಟ್ಟಾಗ ಅವನು ನಮ್ಗೆ ಆರೋಗ್ಯವನ್ನು ಕೊಡ್ತಾನೆ ಅಂತ. ನೀವು ಒಂದು ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚುತ್ತೆ. ನೀವು ಒಂದು 6 ತಿಂಗಳು ಮಾಡಿ ತಾನೇ ಗೊತ್ತಾಗತ್ತೆ. ಬಟ್ ಇದನ್ನ ಶುರು ಮಾಡ್ಬೇಕು ಅಂದ್ರೆ ಭಾನುವಾರದಿಂದ ಶುರು ಮಾಡ್ಬೇಕು. ಭಾನುವಾರ ಸೂರ್ಯ ದೇವನ ದಿನ ಆಗಿದೆ. ನಾನು ಆದಿತ್ಯ ಹೃದಯ ಹೇಳ್ಕೊತಾ ಇದ್ದೆ, ಬಟ್ ಅರ್ಘ್ಯ ಕೊಡೋದು ಇದೊಂದು ಇಷ್ಟು ಗೊತ್ತಾಗಿರ್ಲಿಲ್ಲ. ಮಾಡಿ ಅರ್ಘ್ಯ ಕೊಡ್ತಾ ಬನ್ನಿ, ತುಂಬಾ ಒಳ್ಳೇದದು. ನಿಮ್ಗೆ ಯಾರು ಬೇಕಾದ್ರೂ ಕೊಡ್ಬೋದು, ಎಲ್ಲಾ ಜನಾಂಗದವರು ಕೊಡ್ಬೋದು. ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸೋದು, ನೀರನ್ನ ಕೊಡೋದು. ಭಾಸ್ಕರನಿಗೆ ಅರ್ಘ್ಯ, ಈಶ್ವರನಿಗೆ ಜಲವನ್ನ ಅಂದ್ರೆ ಅಭಿಷೇಕವನ್ನು ಮಾಡೋದು, ವಿಷ್ಣುವಿಗೆ ಅಲಂಕಾರವನ್ನು ಹೂವಿನಿಂದ ಅಲಂಕಾರ ಮಾಡಿ ಒಂದು ಸಂತೃಪ್ತಗೊಳಿಸ್ಬೇಕು ಅಂತ ಹೇಳ್ತಾರೆ. ಧನ್ಯವಾದಗಳು. ತುಂಬಾ ಇತ್ತು, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಗೀತಾ ಮೇಡಮ್ ಅವರೇ, ನಮ್ಗೆ ಲಿಂಕ್ ಬಂದಿಲ್ಲ ಅಮ್ಮ. ಇದು ಚಾಟ್ ಬಾಕ್ಸ್ ಅಲ್ಲಿ ಬಂದಿಲ್ಲ. ಲಿಂಕ್ ಕಳ್ಸಿದೀನಿ, ನೀವು ಶೇರ್ ಮಾಡಿದ್ರಲ್ಲ, ಅದು ಬಂದಿಲ್ಲ, ನಂಗೆ ಬರ್ತಾ ಇದೆ. ಇಲ್ಲ, ನೀವು ಲೇಟ್ ಆಗಿ ಜಾಯ್ನ್ ಆಗಿದ್ರಿ ಅನ್ಕಂತೀನಿ ಮೋಸ್ಟ್ಲಿ. ನೀವ್ ಇಲ್ಲಿದ್ರೆ ಗ್ರೂಪ್ ಅಲ್ಲಿ ಇರುತ್ತಲ್ಲ ಮ್ಯಾಮ್, ಅದ್ರಲ್ಲೇ ಒತ್ಕೊಂಡ್ಬಿಟ್ಟು ಇದ್ ಮಾಡಿ. ನೀವ್ ಯಾಕಂದ್ರೆ ಲೇಟ್ ಆಗಿ ಜಾಯ್ನ್ ಆಗಿದ್ದೀರಿ ಅನ್ಕಂತೀನಿ. ಹೌದು, ಲೇಟ್ ಆಗಿ ಜಾಯ್ನ್ ಆಗಿದ್ದೀನಿ. ಮೊದ್ಲೇ ಬರಲ್ವಾ? ಲೇಟ್ ಆಗಿ ಜಾಯ್ನ್ ಬರಲ್ವಾ? ಲೇಟ್ ಆಗಿ ಜಾಯ್ನ್ ಆದ್ರೆ ಮೆಸೇಜ್ಗಳು ಯಾವ ಕಾಣಿಸೋದಿಲ್ಲ ನಿಮಗೆ. ಹೌದಾ? ಓಕೆ ಮ್ಯಾಮ್, ಆಯ್ತು. ಓಕೆ, ಅದು ಏನಂತಂದ್ರೆ ಎಷ್ಟ್ ಗಂಟೆಗೆ ಅವ್ರು ಮಾಡಿದಾರೆ
3:43 ಹಾಕಿದಾರೆ ಅವ್ರ ಲಿಂಕ್. ನೀವು ಲೇಟ್ ಆಗಿ ಜಾಯ್ನ್ ಆಗಿದ್ದೀರಿ. ವಿಡಿಯೋದ ಗ್ರೂಪ್ ಅಲ್ಲಿ ಇರುತ್ತಲ್ಲಮ್ಮ, ಅದ್ರಲ್ಲೇ ಹೋಗಿ ಇದ್ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ಯಾರಿಗಾದ್ರೂ ಪ್ರಶ್ನೆ? ಸರ್ ಇದಾರೆ. ಸರ್ ಮಾತಿಂದ ಎಲ್ಲರೂ ಮೂಕ ವಿಸ್ಮಿತರಾಗಿದ್ದಾರೆ ಸರ್. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಸಂಶಯ ಇರೋದಿಲ್ಲ ಅನ್ಸುತ್ತೆ, ಯಾಕಂದ್ರೆ ಸ್ಪಷ್ಟವಾಗಿ ಎಲ್ರಿಗೂ ನಿರೂಪಣೆ ಮಾಡಿರೋದ್ರಿಂದ ನಾನು ಕಳಿಸಿದ್ದು ತಲುಪಿದೆ ಅನ್ಸುತ್ತೆ ಅಂತ ಹೇಳ್ಕೊಬೇಕಾದ್ರೆ. ಅರ್ಥ ಆಗೋ ತರ ಹೇಳಿ. ಸರ್ ಇನ್ನೊಂದು ಮಾತಾಡ್ತಾ ಇದ್ದೀನಿ ಸರ್, ಹೇಳಿಮ್ಮ. ಮುದ್ರೆಗಳು ಎಲ್ಲಾನು ಮಾಡ್ಬೇಕಂತ ಆಸೆ, ಬಟ್ ಅದು ಎಲ್ಲಾನು ಮಾಡೋದಿಲ್ಲ. ಮುಖ್ಯವಾಗಿ ಯಾವ್ದು ಮಾಡ್ಬೋದು ಅಮ್ಮ? ಎಲ್ಲಾ ಮುದ್ರೆಗಳು ಬೇಕಾಗಿಲ್ಲಮ್ಮ. ಒಂದು ನಿಮ್ಮ ಶರೀರದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತ ಮುದ್ರೆಗಳನ್ನ ಮಾಡಿ. ಒಂದು ಮುಖ್ಯವಾದ್ದು ಅದು ಕಾಯಿಲೆ ಗುಣ ಆಗೋವರೆಗೂ ಮಾತ್ರ ಮಾಡ್ಬೇಕು. ಅದಾದ ಮೇಲೆ ಕಾಯಿಲೆ ಗುಣ ಆದ್ಮೇಲೆ ಆ ಮುದ್ರೆಗಳನ್ನ ನಿಲ್ಲಿಸಬಹುದು, ಇಲ್ಲ ಅಂದ್ರೆ ವ್ಯತಿರಿಕ್ತ ಪರಿಣಾಮಗಳನ್ನ ನೀಡಬಹುದು. ಅದು ಏನ್ ಜನರಲ್ ಆಗಿರುವಂತದ್ದು ಯಾವುದು ಜ್ಞಾನ ಮುದ್ರೆ, ಚಿನ್ ಮುದ್ರೆ, ಇಂಥ ಮುದ್ರೆಗಳೆಲ್ಲಾನು ನಮಗೆ ದೈನಂದಿನ ಜೀವನದಲ್ಲಿ ಜ್ಞಾನವನ್ನು ವೃದ್ಧಿ ಮಾಡುತ್ತೆ, ಮನಸ್ಸನ್ನ ವಿಕಸಿತಗೊಳಿಸುತ್ತೆ, ಡಿಪ್ರೆಷನ್ ದೂರ ಮಾಡುತ್ತೆ, ಆರೋಗ್ಯವನ್ನು ವೃದ್ಧಿಸುತ್ತೆ. ಇಂಥವನ್ನ ನಾವು ಡೈಲಿ ಮಾಡೋದ್ರಿಂದ ಏನ್ ತೊಂದರೆ ಇಲ್ಲ. ಜ್ಞಾನ ಮುದ್ರೆ, ಚಿನ್ ಮುದ್ರೆಗಳನ್ನ ರೆಗ್ಯುಲರ್ ಆಗಿ ಮಾಡ್ಕೋಬಹುದು. ಧ್ಯಾನ ಮಾಡ್ಬೇಕಾದ್ರೆ ಅದನ್ನೆಲ್ಲ ಉಪಯೋಗಿಸ್ಕೋಬಹುದು. ಇವೆಲ್ಲ ಮಾಡ್ಬೋದಮ್ಮ, ಏನ್ ತೊಂದರೆ ಏನಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ದೀಪಾ ಎಸ್ ಮೇಡಮ್, ನಮಸ್ತೆ, ಮಾತಾಡಿ. ದೀಪಾ ಎಸ್ ನಮಸ್ತೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ ಸರ್, ಮುದ್ರೆಗಳ ಬಗ್ಗೆ ತುಂಬಾ ಚೆನ್ನಾಗಿತ್ತು ಸರ್. ಇದಕ್ಕಿಂತ ಮುಂಚೆ ನಾನು ಗ್ಯಾಸ್ಟ್ರಿಕ್ ಇಂದ ಬಹಳ ಇದು ನಿಮ್ಗೆ ಇದ್ ಮಾಡ್ತಾ ಇದ್ದೆ. ಮುದ್ರೆ ಹೇಳ್ಕೊಟ್ಟಿದ್ರು, ಅವಾಗ ಮಾಡ್ತಾಗಿಂತ ಕಡಿಮೆ ಮುದ್ರೆಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ, ಚೆನ್ನಾಗಾಗತ್ತೆ. ನೀವು ಸರ್, ನಮ್ಗೆ ಒಂದ್ ಸ್ವಲ್ಪ ಅಂಗಾಲಲ್ಲಿ ಉರಿ ಬರುತ್ತೆ ಸರ್. ಯಾವ ಮುದ್ರೆ ಮಾಡ್ಬೇಕು ಸರ್? ಅದನ್ನ ಈಗ ತಕ್ಷಣಕ್ಕೆ ದಿಢೀರ್ ಅಂತ ಹೇಳಕ್ ಕಷ್ಟ ಆಗುತ್ತೆ. ಈ ಕ್ಲಾಸ್ ನಲ್ಲಿ ಇದನ್ನ ದಿಢೀರ್ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಮಿಕ್ಕಿದೆ ಜನರಲ್ ಆಗಿ ಯಾವ್ದಾದ್ರು ಇದ್ರೆ, ಅಥವಾ ನಮ್ಮ ಮಾತಾರ್ ಫೌಂಡೇಶನ್ ನಲ್ಲಿ ಇದಕ್ಕೆ ಸೆಷನ್ ಮಾಡ್ತಾ ಇರ್ತಾರೆ, ಅಲ್ಲಿ ನೀವು ತಿಳ್ಕೊಬೋದಮ್ಮ. ಮುದ್ರೆ ಬಗ್ಗೆ ಹೇಳ್ತಾರೆ. ಅದನ್ನ ಇಲ್ಲ ಅಲ್ಲಿ ವಿಸಿಟ್ ಕೊಟ್ಟರು ಅಲ್ಲಿ ತೋರಿಸ್ತಾರೆ, ನಿಮ್ಗೆ ಡೆಮೋ ಮಾಡ್ತಾರೆ. ಡೆಮೋ ಮಾಡಿ ತೋರಿಸಿದಾಗ ಅದನ್ನ ಪರಿಹಾರ ಮಾಡ್ಕೋಬಹುದಮ್ಮ. ಥ್ಯಾಂಕ್ ಯು ಸರ್. ನಮಸ್ಕಾರ. ಬಹಳ ಚೆನ್ನಾಗಿತ್ತು. ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ ಮೇಡಮ್. ಮಾತಾಡ್ತಿದ್ರಾ ಸ್ಪಷ್ಟವಾಗಿ? ಎಸ್ ಸರ್, ನಾವೆಲ್ಲ ಬೇಲೂರು, ಹಳಿಬೀಡು ಈ ತರ ಪುರಾತನ ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲ ಆ ದೇವ್ರುಗಳ ವಿಗ್ರಹಗಳನ್ನ ನೋಡ್ಬಿಟ್ಟು ಅನಿಸ್ತಾ ಇತ್ತು, ಏನ್ ಇವ್ನು ಒಂದೇ ಶೈಲಿ ಒಳಗ ನಿಲ್ಸಿರ್ತಾರ, ಅವ್ ಕೈ ಹಿಂಗ್ ಇಟ್ಟಿದ್ದಾರೆ, ಅದನ್ನೇ ಯಾಕೆ ಕೆತ್ತಾರೆ, ಎಷ್ಟು ವರ್ಷ ಎಫರ್ಟ್ ಹಾಕಿರ್ತಾರೆ ಅದಿಟ್ಟು ಆಟ ನಿಲ್ಸಾಕೆ, ಈ ತರದ್ದು ಕ್ವಶನ್ ಬರ್ತಾ ಇತ್ತು. ಕೆಲವೊಂದು ದೇವತೆಗಳ ವಿಗ್ರಹಗಳನ್ನ ನೋಡಿದಾಗ ಒಂದೊಂದು ವಿಗ್ರಹಗಳು ಒಂದೊಂದು ನಾಲ್ಕು ಕೈ ಇರೋದು, ಒಂದೊಂದು ಕೈನು ಕೂಡ ಒಂದೊಂದು ಭಂಗಿಯಲ್ಲಿ ಇರ್ತಕ್ಕಂಥದ್ದು ನೋಡಿದಾಗ ಏನಕ್ಕೆ ಹಿಂಗಿರ್ತಾವು ಅಂತ ಬರ್ತಾ ಇತ್ತು. ಬಟ್ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಆ ಭಗವಂತ ಮತ್ತು ಗುರುಗಳು ಅಭಯ ಹಸ್ತವನ್ನು ನೀಡ್ಲಿಕ್ಕೆ, ಆಶೀರ್ವಾದ ಬ್ಲೆಸ್ಸಿಂಗ್ ಮಾಡ್ಲಿಕ್ಕೆ, ಆಶೀರ್ವಾದ ನೀಡ್ಲಿಕ್ಕೆ ಕೊಡ್ತಕ್ಕಂತ ಮುದ್ರೆಗಳಿರ್ಬೋದು, ಅಥವಾ ಭಕ್ತನು ಭಗವಂತನನ್ನ, ಗುರುಗಳನ್ನ, ಜ್ಞಾನವನ್ನ ಮತ್ತು ಸಂಪತ್ತನ್ನ ಬೇಡ್ಲಿಕ್ಕೆ ಬೇಡ್ತಕ್ಕಂತ ಒಂದು ಸ್ಥಿತಿ ಇರ್ಬೋದು. ಇವೆಲ್ಲವೂ ಕೂಡ ಆ ಸ್ಥಿತಿಗಳು ಒಂದು ಮುದ್ರೆಗಳು. ಯಾರ್ಯಾದಕ್ಕೆ ಏನ್ ಮುದ್ರೆ ಮಾಡ್ಬೇಕು ಅಂತಕ್ಕಂಥದ್ದನ್ನ ಸವಿಸ್ತಾರವಾಗಿ ಕೊಟ್ಟಿದ್ದೀರಾ ಸರ್. ಎಷ್ಟು ವರ್ಷದಿಂದ ತಾವು ಇದನ್ನ
ಪ್ರಿಪೇರ್ ಮಾಡ್ಕೊಂಡಿದ್ರಾ? ಇನ್ನು ಎಷ್ಟು ಭಯಂಕರವಾದ ಸಂಪತ್ತು ನಿಮ್ಮ ಹತ್ರ, ಜ್ಞಾನ ಸಂಪತ್ತು ಅಡಗಿದೆ. ಎಷ್ಟು ತಗೊಂಡ್ರಿ ನೀವು ತಗೊಳ್ತಾ ಇರ್ಬೇಕು ಅನ್ಸುತ್ತೆ. ಒಂಥರ ಅಲ್ಲ, ಎಷ್ಟೊಂದು ವಿಧವಾಗಿ ಕ್ಲಾಸ್ಗಳನ್ನ ಕೊಡ್ತಾ ಇದ್ದೀರಾ. ಒಂದು ಕಲರ್ಸ್ ಬಗ್ಗೆ ಇರ್ಬೋದು, ಶರೀರದ ಬಗ್ಗೆ ಇರ್ಬೋದು, ಶರೀರ ಶಾಸ್ತ್ರದ ಬಗ್ಗೆ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಮತ್ತೊಂದು ಪ್ರತಿಯೊಂದ್ರ ಬಗ್ಗೆ ಎಷ್ಟೊಂದು ಜ್ಞಾನ ಸಂಪಾದನೆ ಮಾಡಿದ್ರಿ ಸರ್. ನಿಜಕ್ಕೂ ಕೂಡ ಭಗವಂತ ಈ ಒಂದು ರೂಪದಲ್ಲಿ ಬಂದು ನಮ್ಗೆಲ್ಲರಿಗೂ ಅಜ್ಞಾನಿಗಳಿಗೆ ಜ್ಞಾನ ಕೊಡ್ತಾ ಇದ್ದಾನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಕೋಟಿ ಕೋಟಿ ನಮನಗಳು ತಮ್ಗೆ. ಸುಮಾರು ವಿಷಯ ತಿಳಿತಾ ಇದೆ ನಿಮ್ಗೆ. ಇದು ಒಂದೇ ಸಲಿಗೆ ಅದು ಉಳಿಯಲ್ಲ, ಯಾಕಂದ್ರೆ ಮರು ಜಾಸ್ತಿ ನಮಗೆ ಇತ್ಲ ಕೇಳ್ತಲ ಬಿಡ್ತಿರ್ತೀವಿ. ಬಟ್ ಪದೇ ಪದೇ ಮನನ ಆದಾಗ ಇದು ನಮ್ಮಲ್ಲಿ ಉಳಿಯುತ್ತೆ. ನಾವು ಕೂಡ 4 ಜನಕ್ಕೆ ಹೇಳಿಕ್ ಹೆಲ್ಪ್ ಆಗುತ್ತೆ. ಒಟ್ಟಾರೆ ಮಹಾವತಾರ್ ಫೌಂಡೇಶನ್ ಪರಿಚಯ ಆಗಿದ್ದು ಇಲ್ಲಿ ಜ್ಞಾನ ಸಿಗ್ತದೆ ನಮ್ಮಗಳ ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಭೂಮಿ ಬಂದೇವಿ, ನಿನ್ನೆ ಬಂದೇವಿ, ಇವತ್ತದೇವಿ, ನಾಳೆ ಇರ್ತವಿಲ್ಲ ಗೊತ್ತಿಲ್ಲ. ಬಟ್ ಇರೋದ್ರೊಳಗನ ಹೇಳಿದ್ರಿ, ಜಸ್ಟ್ ಸ್ವಲ್ಪ ವರ್ಷ ಇಷ್ಟು ಸುಮಾರು 1000 ವರ್ಷ ಕಳೆದಿದ್ರೆ ರೂಪಾಯಿದ ಒಂದು 10% ಅಷ್ಟೇ ಕಳೆದಿದೆ ಈ ವಯಸ್ಸು, ಇದು ಈ ವರ್ಷಗಳು. ಇನ್ನು 90% ವರ್ಷಗಳು ಇದೆವು ಅಂತ ನೀವು ಹೇಳ್ದಂಗಾಯ್ತು. ಅಂದ್ರೆ ನಾವ್ ಎಲ್ಲಿ ಇರ್ತೇವೆ ಗೊತ್ತಿಲ್ಲ, ಬಟ್ ನಮ್ಮ ಆತ್ಮ ಮಾತ್ರ ಓಡ್ತಿರುತ್ತೆ ಅಂತ ಹೇಳ್ಬಿಟ್ಟು ಇದು ಮಹಾವತಾರ್ ಫೌಂಡೇಶನ್ ಬಂದ್ಮೇಲೆ ಇಲ್ಲಿ ಕಲಿತಕ್ಕಂಥದ್ದು. ಆತ್ಮಕ್ಕೆ ನಾವು ಜ್ಞಾನ ತಗೊಂಡ ಹೋದಾಗ ಅದು ಪರಮಾತ್ಮನ ಹತ್ರ ಆಗ್ಲಿಕ್ಕೆ ಸಾಧ್ಯತೆ ಐತಿ. ಇದು ಮುಂದುವರಿಯುತ್ತೆ, ದೇಹ ಮಾತ್ರ ಇರಲ್ಲ ಅಂತಕ್ಕಂಥ ಜ್ಞಾನನೂ ಕೂಡ ಗೊತ್ತಾಗಿದೆ ಇಲ್ಲಿ ಬಂದದ್ರಿಂದ. ಸುಮಾರು ವಿಷಯ ಕೊಟ್ಟಿರ್ತಕ್ಕಂಥ ತಮಗೆ ತಮ್ಮಂತವ್ರನ್ನ ಪರಿಚಯ ಮಾಡಿ ಕರ್ಕೊಂಬಂದು ತಮ್ಮ ಕಡೆಯಿಂದ ಜ್ಞಾನ ಕೊಡಿಸ್ತಿರ್ತಕ್ಕಂಥ ಎಲ್ಲಾ ಹಿರಿಯ ಮಾಸ್ಟರ್ಸಿಗೂ ಹಾಗೂ ಫೌಂಡೇಶನ್ಗೂ ಪತ್ರಿಜಿ ಗುರುಗಳಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಸರ್. ತಮಗೆ ಮತ್ತೊಂದು ಬಾರಿ ನಾನು ಹೃದಯಾಂತರಾಳದ ನಮನಗಳು ಸರ್. ನಮಸ್ಕಾರ ಸರ್, ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕಾಲೇಗೌಡ್ರು ಸರ್. ಶಶಿಕಲಾ ಮ್ಯಾಮ್ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಇದು ನಾವು ಮಾಮೂಲ ಧ್ಯಾನದಲ್ಲಿ ಕುತ್ಕೊಂತೀವಲ್ಲ, ಬೆರಳಿಗೆ ಬೆರಳು ಸೇರ್ಸಿ ಕುತ್ಕೊಳ್ರಿ ಅಂತ ಹೇಳ್ತಿರಲ್ಲ, ಅದು ಯಾವ ಮುದ್ರೆ? ಅದೊಂದ್ ಮಾಡಿದ್ರೆ ಸಾಕು, ಬೇರೆ ಯಾವ್ದು ಬೇಡ ಅಂತಾರೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಎಡಗಾಲಿನ ಮೇಲೆ ಬಲಗಾಲನ್ನ ಲಾಕ್ ಮಾಡ್ಕೋತೀರಾ. ಆಮೇಲೆ ಈ 2 ಕೈಗಳನ್ನ ಇಂಟರ್ಲಾಕ್ ಮಾಡಿ ನೀವು ಕೂತ್ಕೊಳ್ತೀರಾ. ಅದು ಧ್ಯಾನ ಮಾಡ್ಬೇಕಾದ್ರೆ ಮಾಡುವಂತ ಮುದ್ರೆ. ಧ್ಯಾನ ಒಂದೇ ಮಾಡ್ತೀರಾ, ಅದ್ರ ಜೊತೆಗೆ ಮುದ್ರೆಗಳು ಇರುತ್ತಲ್ವಾ, ಕೆಲವು ಮುದ್ರೆಗಳನ್ನು ನಾವು ಫಾಲೋ ಮಾಡ್ಬೇಕಾಗತ್ತೆ. ಧ್ಯಾನ, ಯೋಗ, ಪ್ರಾಣಾಯಾಮ ಇವೆಲ್ಲ ಒಂದಕ್ಕೊಂದು ಪೂರಕವಾದ್ದು. ಈಗ ಬರೀ ಅನ್ನ ಸಾರು ತಿನ್ನಕ್ಕಾಗಲ್ಲ. ಅನ್ನ ಸಾರಿನ ಜೊತೆಗೆ ಪಲ್ಯ ಬೇಕು, ಮೊಸರು ಬೇಕು, ಉಪ್ಪಿನಕಾಯಿ ಬೇಕು, ಸ್ವಲ್ಪ ಉಪ್ಪು ಬೇಕು, ಇನ್ನೊಂದು ಯಾವ್ದು ಷಡ್ರಸಗಳು ಅಂತೀವಿ ಊಟಕ್ಕೆ. ಷಡ್ರಸಗಳು ಹುಳಿ, ಖಾರ, ಸಿಹಿ, ಈ ತರ 6 ರಸಗಳಿದೆ ಊಟದಲ್ಲಿ. 6 ರಸಗಳು ಇದ್ದಾಗಲೇ ಅದು ಆಹಾರ ಪರಿಪೂರ್ಣ ಅನ್ನೋದು. ಹಾಗೆ ನಮ್ಮ ಜೀವನದಲ್ಲಿ ಬರೀ ಧ್ಯಾನ ಒಂದೇ ಅಲ್ಲ, ಧ್ಯಾನದ ಜೊತೆಗೆ ಪ್ರಾಣಾಯಾಮನೂ ಬೇಕು, ಯೋಗ ಬೇಕು, ಧ್ಯಾನದ ಜೊತೆಗೆ ಇದು ಮುದ್ರೆಗಳು ಬೇಕು. ಆಮೇಲೆ ಇವನ್ನೆಲ್ಲ ನಾವು ಫಾಲೋ ಮಾಡಿದಾಗ ಅಷ್ಟೇನೆ. ಪತಂಜಲಿ ಅವರು ಕೊಟ್ಟಿರೋದು ಅಷ್ಟಾಂಗಗಳು ಅಂತ, ಆ ನ್ಯಾಸಗಳು. ಅಷ್ಟಾಂಗ ನ್ಯಾಸಗಳಲ್ಲಿ ಯಮ, ನಿಯಮ ಇವೆಲ್ಲ ಬರುತ್ತವೆ. ಅದರಲ್ಲಿ ನಾವು ಬರೀ ಧ್ಯಾನ ಒಂದೇ ಮಾಡ್ಬಿಟ್ರೆ ಸಾಕು ಅಂತ ನೀವು ಚೌಕಾಸಿ ಮಾಡಕ್ ಹೋಗ್ಬೇಡಿ. ಮಾಡಿಕೊಳ್ಳಿ, ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಎಲ್ಲ ತಗೊಳ್ಳಿ. ವಿಸ್ತಾರವಾಗಿದೆ ಜಗತ್ತು. ಈಗ ಒಂದೊಂದರಿಂದಾನು ಒಂದೊಂದು ಮುದ್ರೆಯಿಂದನೂ ನಮ್ಗೆ ಸಿಗುತ್ತೆ ಅಂದಾಗ ಯಾಕೆ ತಗೋಬಾರ್ದು? ಮುದ್ರೆಗಳಿಂದ ಸಿಗುತ್ತೆ ಲಾಭ. ಯಾಕೆಂದ್ರೆ ಬೆರಳುಗಳೆಲ್ಲ ತೋರಿಸಿದ್ವಿ. ಈ ಕೈನಲ್ಲೇನೆ ನಮಗೆ ನವಗ್ರಹಗಳಿದೆ, 12 ರಾಶಿಗಳಿದೆ, 12 ರಾಶಿಗಳು, 27 ನಕ್ಷತ್ರಗಳು ಈ 2 ಕೈಗಳಲ್ಲಿದೆ. ಇವುಗಳನ್ನ ಪತಾಕ ಈಗ ಉಜ್ಜಿದಾಗ ಅವುಗಳಿಗೆ ಶಾಂತಿ ಸಿಗುತ್ತೆ. ಸಿಂಪಲ್ ಅಲ್ವಮ್ಮ? ಮಾಡಿ, ಎಲ್ಲ ಒಳ್ಳೇದೇನೆ. ನಮಸ್ಕಾರಮ್ಮ. ಥ್ಯಾಂಕ್ ಯು ಶಶಿಕಲಾ ಮೇಡಮ್. ಥ್ಯಾಂಕ್ ಯು ಸರ್. ಕಪ್ಲಿ ಪ್ರಕಾಶ್ ಸರ್. ಮೇಡಮ್ ಅವ್ರ ಈಗ ಕೇಳಿದ್ರಲ್ಲ, ಅವ್ರು ಅದೇ ಪ್ರಶ್ನೆ ನಾನು ಕೇಳ್ತದ್ದು. ಈಗ ಅವ್ರು ಕೇಳಿದ್ರಲ್ಲ, ಆಯ್ತ್ರಿ. ಓಕೆ, ಥ್ಯಾಂಕ್ ಯು ಸರ್. ಆಯ್ತು, ಗೊತ್ತಾಯ್ತು ಸರ್. ಥ್ಯಾಂಕ್ ಯು. ಓಕೆ, ಮತ್ತೆ ಯಾರು ಇಲ್ಲ ಅನ್ಸುತ್ತೆ ಸರ್. ಯಾರು ಇದಾರ? ಇಲ್ಲ ಸರ್. ಸರ್ ಎಂಡ್ ಮಾಡೋಣ ಸರ್. ಈ ದಿನ ತುಂಬಾ ಅದ್ಭುತವಾದ ವಿಷಯಗಳನ್ನ ಸರ್, ಮುದ್ರೆ ಬಗ್ಗೆ, ಅದರ ವೈಶಿಷ್ಟ್ಯತೆ, ಅದರ ಮಹತ್ವದ ಬಗ್ಗೆ ತುಂಬಾ ಅದ್ಭುತವಾದ ಅಮೂಲ್ಯವಾದ ಜ್ಞಾನವನ್ನು ನಮಗೆ ನೀಡಿದ್ದೀರಿ ಸರ್. ತುಂಬ ಧನ್ಯವಾದಗಳು ಎಲ್ಲರ ಪರವಾಗಿ. ಹಾಗೆ ಎಲ್ಲ ಧ್ಯಾನ ಮಿತ್ರರಿಗೂ
ಧ್ಯಾನ ಮಾಡಿ ಜ್ಞಾನವನ್ನು ತಿಳ್ಕೊಂಡಂತ ಎಲ್ಲರಿಗೂ ಧನ್ಯವಾದಗಳು. ಸರ್, ನಮ್ಮ ರಂಗ ಸರಿಗೂ ಆಥರ್ ಫೌಂಡೇಶನ್ ಸದಸ್ಯರಿಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ ಅಮ್ಮ, ನಮಸ್ಕಾರ.